ಓಂ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಸರಸ್ವತ್ಯೈ ನಮಃ. ಶ್ರೀಪಾದ ಶ್ರೀ ವಲ್ಲಭ ನರಸಿಂಹ ಸರಸ್ವತಿ ಶ್ರೀ ಗುರು ದತ್ತಾತ್ರೇಯಾಯ ನಮಃ. ಓಂ ಅಮೃತಹಸ್ತಾಯ ವಿದ್ಮಹೇ ಮಹಾಶಕ್ತಿ ನೇತ್ರಾಯ ಧೀಮಹಿ ತನ್ನೋ ಅಪ್ಪಾಜಿ ಪ್ರಚೋದಯಾತ್. ಓಂ ಜೈ ಶ್ರೀಮತ್ ಅಪ್ಪಾಜಿ. ನನ್ನ ಪ್ರೀತಿ ಅಪ್ಪಾಜಿಯವರ ಪಾದ ಪದ್ಮಗಳಿಗೆ ಭಕ್ತಿಪೂರ್ವಕ ನಮನಗಳು. ಸಂವತ್ಸರ ಸಂವರ್ಧನೆ ಭಾಗ 6. ಎಲ್ಲರಿಗೂ ಜೈ ಶ್ರೀಮಾತ ಹಾಗೂ ಸುಸ್ವಾಗತ. ಅಪ್ಪಾಜಿ ನಮಗೆ ಇಹ ಮತ್ತು ಪರ ಎರಡನ್ನೂ ಹೇಗೆ ಸಾಧಿಸುವುದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದಾರೆ. ಇದನ್ನು ನಾವೀಗಾಗಲೇ ನೋಡ್ತಾ ಬಂದಿದ್ದೀವಿ. ಜಗನ್ಮಾತೆ ಶಾಸ್ತ್ರಮಯಿ, ದೇವಿಯ ಅವಯವಗಳೇ ಶಾಸ್ತ್ರಗಳಾಗಿವೆ. ಇವಳು ಸಂಪ್ರದಾಯೇಶ್ವರಿ. ಗುರುಗಳಿಂದ ಶಿಷ್ಯರಿಗೆ ಸರಿಯಾಗಿ ಬರುವ ಜ್ಞಾನಕ್ಕೆ ಸಂಪ್ರದಾಯ ಎಂದು ಹೆಸರು. ಇಂತಹ ಜಗನ್ಮಾತಾ ಸ್ವರೂಪರಾದ ಅಪ್ಪಾಜಿಯವರು ಯಾವುದೇ ಕಾರಣಕ್ಕೂ ಏನೇ ಹೇಳಿಕೊಟ್ರು ಯಾವ ಶಾಸ್ತ್ರಕ್ಕೂ ಚ್ಯುತಿ ಬರಬಾರ್ದು, ಯಾವ ಸಂಪ್ರದಾಯವನ್ನು ಉಲ್ಲಂಘಿಸಬಾರ್ದು, ಹಾಗೂ ಇಹಪರ ಎರಡನ್ನೂ ಸಾಧಿಸಿ ತೋರಿಸ್ಬೇಕು. ಇದನ್ನು ಹೇಗೆ ನಾವು ಕಂಡುಕೊಳ್ಳೋದು, ಹೇಗೆ ತಿಳ್ಕೊಳ್ಳೋದು ಅನ್ನೋದನ್ನು ಅಪ್ಪಾಜಿ ನಮಗೆ ತಾಯಿ ತನ್ನ ಮಕ್ಕಳಿಗೆ ಪ್ರೀತಿಯಿಂದ ಹೇಗೆ ಹೇಳ್ಕೊಡ್ತಾಳೆ ಹಾಗೆ ಅಪ್ಪ ನಮಗೆ ನಮ್ಮೆಲ್ಲರ ಶ್ರೇಯೋಭಿವೃದ್ಧಿಗಾಗಿ ನಿರಂತರವಾಗಿ ಶ್ರಮಿಸ್ತಾ ಇದ್ದಾರೆ. ಇಂತಹ ಅಪ್ಪಾಜಿಗೆ ನಮ್ಮೆಲ್ಲರ ನಮಸ್ಕಾರಗಳು. ಮತ್ತೆ ಮತ್ತೆ ಹೇಳಿದ್ರು ಸಾಕಾಗಲ್ಲ. ನಮಗಿರುವಂತಹ ಮೇನ್ ತೊಂದರೆಗಳು ಅಂದರೆ ಹಣಕಾಸಿನ ಸಮಸ್ಯೆ. ಇದೆಲ್ಲರಿಗೂ ಇರೋವಂಥದ್ದು. ಮತ್ತು ಆರೋಗ್ಯದ ಸಮಸ್ಯೆ. ಮತ್ತು ಈಗೀಗ ಸ್ವಲ್ಪ ತುಂಬಾ ಜಾಸ್ತಿ ಆಗಿರೋವಂಥದ್ದು ಮಾನಸಿಕವಾದ ತೊಂದರೆಗಳು, ಮಾನಸಿಕವಾದ ಸಮಸ್ಯೆ. ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಡಿಪ್ರೆಷನ್ನು, ಇದೆಲ್ಲ ತುಂಬ ಜಾಸ್ತಿ ಆಗ್ತಾ ಇದೆ. ಹೀಗೆ ಅನೇಕ ಕಷ್ಟ ನಷ್ಟಗಳಿಂದ ನಾವೆಲ್ಲ ಬಳಲ್ತಾ ಇದ್ದೀವಿ. ಇದರಿಂದ ಎಲ್ಲ ಹೇಗೆ ನನ್ನ ಮಕ್ಕಳನ್ನು ನಾನು ಉದ್ಧರಿಸ್ಬೋದು, ಹೇಗೆ ಇವ್ರಿಗೆಲ್ಲ ಸರಿಪಡಿಸ್ಬೋದು ಅಂತ ಅಪ್ಪಾಜಿ ನನಗೆಲ್ಲ ಮೊದಲಿಗೆ ದುರ್ಗಾ ಸಪ್ತಶತಿಯನ್ನು ಹೇಳಿಕೊಟ್ರು. 700 ಶ್ಲೋಕಗಳ ಸಂಸ್ಕೃತ ಶ್ಲೋಕಗಳನ್ನು ತುಂಬ ಮಕ್ಕಳಿಗೆ ಅರ್ಥ ಆಗುವ ಹಾಗೆ, ಮಕ್ಕಳಿಗೆ ಹೇಳೋ ಹಾಗೆ ಕಥಾರೂಪದಲ್ಲಿ ನಮಗೆ ಹೇಳಿಬಿಟ್ರು. ಅದು ಒಂದು 3/4 ಗಂಟೆ ಸಮಯದ ಒಂದು ಆಡಿಯೋ ಮೂಲಕ. ಇದನ್ನು ಕೇಳ್ತಾ ಕೇಳ್ತಾ ನಮ್ಮಲ್ಲಿರುವಂತಹ ಒಂದು ಮಾನಸಿಕವಾದ ತೊಂದರೆ ತುಂಬ ಕಡಿಮೆ ಆಗ್ತಾ ಬಂತು. ತುಂಬ ಜನಕ್ಕೆ ಇದರಿಂದ ಅನುಕೂಲವಾಗಿದೆ. ಇದನ್ನೆಲ್ಲ ನಾವು ನೋಡ್ತಾ ಬಂದಿದ್ದೀವಿ. ಹಾಗೆ ಪ್ರತಿ ತಿಂಗಳು ಹೇಗೆ ದುರ್ಗಾ ಸಪ್ತಶತಿ ಪೂಜೆಯನ್ನು ಮಾಡಬೇಕು, ಹೇಗೆ ಅಮ್ಮನಿಗೆ ನಾವು ಅದನ್ನು ಸಮರ್ಪಣೆ ಮಾಡಬೇಕು ಅನ್ನೋದನ್ನು ಸಹ ಅಪ್ಪ ಹೇಳ್ತಾ ಬಂದರು. ಇದನ್ನು ನಾವು ಪ್ರತಿ ತಿಂಗಳು ಈಗಲೂ ಸಹ ನಾವೆಲ್ಲ ಮಾಡ್ತಾ ಬರ್ತಾ ಇದ್ದೀವಿ. ಇದರಿಂದ ನಮಗೆಲ್ಲ ಯಾವ ತೊಂದರೆಗಳಿಂದ ನಾವು ಹೇಗೆ ಪಾರಾಗಿದ್ದೀವಿ ಅನ್ನೋದನ್ನು ನಾವು ಈಗಲೂ ಗ್ರೂಪ್ಗಳಲ್ಲಿ ಕೇಳ್ತಾ ಬರ್ತಾ ಇದ್ದೀವಿ. ಎಲ್ಲರೂ ತಮ್ಮ ತಮ್ಮ ಭಾವನೆಗಳನ್ನು ಈಗಲೂ ಹಂಚ್ಕೋತಾ ಇದ್ದೀವಿ ಅಲ್ವಾ. ಮತ್ತು ಈಗ ನೆಕ್ಸ್ಟ್ ಹಣಕಾಸಿನ ತೊಂದರೆ. ಈ ಒಂದು ತೊಂದರೆಯಿಂದ ನಾವು ಹೇಗೆ ಹೊರಬರ್ಬೋದು ಅನ್ನೋದನ್ನು ಅಪ್ಪ ಶ್ರೀ ಲಕ್ಷ್ಮೀನಾರಾಯಣ ಹೃದಯ ರಹಸ್ಯ ಪೂಜೆ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಟ್ರು. ಮತ್ತು ಲಕ್ಷ್ಮೀನಾರಾಯಣ ಹೃದಯ ಹೋಮಗಳನ್ನು ಸಹ ಅನೇಕ ಸಲ ಮಾಡಿದ್ದಾರೆ. ಈಗಲೂ ಮತ್ತೆ ಮುಂದೆನೂ ಮಾಡೋರಿದ್ದಾರೆ. ಈ ಬರೀ ಹೋಮಗಳನ್ನು ವಿಡಿಯೋದಲ್ಲಿ ನೋಡ್ತಾ ನಮ್ಮೆರಡು ಅನಿಸಿಕೆಗಳನ್ನು ಅಂದ್ಕೊಂಡಿದ್ರೆ ಅದು ಸಹ ಆಗಿರುವಂಥದ್ದು ಉದಾಹರಣೆಗಳು ನಮ್ಮಲ್ಲಿದೆ. ಮತ್ತು ಹಣಕಾಸಿನ ತೊಂದರೆಯಿಂದ ಹೊರಬಂದಿರೋರು ತಮ್ಮ ಅನುಭವಗಳನ್ನು ಹಂಚ್ಕೊಂಡಿದ್ದಾರೆ. ಇದನ್ನು ಸಹ ನಾವು ಗ್ರೂಪ್ಗಳಲ್ಲಿ ಕೇಳ್ತಾನೆ ಇದ್ದೀವಿ. ಮೊದಲು ನಮಗಿರುವ ಐಹಿಕ ದುಃಖ, ನೋವು ಮುಂತಾದಗಳನ್ನು ಸರಿಪಡಿಸ್ಕೊಂಡು ನಂತರ ಪರದ ಕರೆಗೆ ಹೋಗಬೇಕು. ಇಲ್ಲೇ ಸರಿ ಹೋಗಿಲ್ಲ ಅಂದರೆ ನಾವು ಹೇಗೆ ಪರದ ಕರೆಗೆ ಹೋಗೋದು ಸಾಧ್ಯ? ಅದನ್ನು ಅಪ್ಪ ನಮಗೆ ಹೇಳ್ತಾನೆ ಇದ್ದಾರೆ. ಪರಮಾರ್ಥವನ್ನು ಸಾಧಿಸಬೇಕು. ಡೋಂಟ್ ಟೀಚ್ ವೇದಾಂತ ಟು ಹಂಗರ್ ಪೀಪಲ್ ಅಂತ ಅಪ್ಪ ಅವಾಗವಾಗ ಹೇಳ್ತಾನೆ ಇದ್ದಾರೆ. ಈ ಮಾತುಗಳನ್ನು ನಾವು ಕೇಳ್ತಾ ಅಪ್ಪಾಜಿಯವರ ಮಾರ್ಗದರ್ಶನದಲ್ಲಿ ನಡೆಯುತ್ತಾ ಬಂದಿದ್ದೀವಿ. ಪ್ರತಿ ಸತ್ಸಂಗದಲ್ಲೂ ಅಪ್ಪಾಜಿ ನಮಗೆ ಏನಾದರೂ ಒಂದು ಹೊಸದನ್ನು ಹೇಳಿಕೊಟ್ಟೇ ಇದ್ದಾರೆ. ಸತ್ಸಂಗಗಳಲ್ಲಿ ಅಪ್ಪ ಏನು ಹೇಳ್ತಾರೆ, ಅಪ್ಪನ ಮಾತುಗಳನ್ನು ನಾವು ಕೇಳಿಸ್ಕೊಂಡ್ರೆ ಅಷ್ಟೇ ಸಾಕು, ನಾವು ತುಂಬಾ ಚೇಂಜಸ್ ನಮ್ಮಲ್ಲಿ ನಾವು ಕಾಣಿಸ್ಕೋಬೋದು. ಸತ್ಸಂಗವನ್ನು ಸುಮ್ಮನೆ ಭಾಗವಹಿಸಬೇಕು, ಅಪ್ಪಾಜಿ ಹೇಳೋ ಮಾತುಗಳನ್ನು ಕೇಳಬೇಕು. ಹೌದು, ನಾವು ಎಲ್ಲ ಕಡೆ ಸತ್ಸಂಗಕ್ಕೆ ನಮ್ಗೆ ಹೋಗೋಕ್ಕಾಗಿಲ್ವಾ? ಲೈವ್ ಬರುತ್ತೆ, ಲೈವಲ್ಲಿ ಕೂತ್ಕೊಂಡು ನಾವು ಕೇಳಿಕೊಂಡ್ರೂ ಸಾಕು, ಏನಾದರೂ ಒಂದು ಹೊಸದಿದ್ದೇ ಇರುತ್ತೆ ಅಲ್ಲಿ. ನಮ್ಗೆ ಅನ್ನಿಸ್ಬೋದು ಪ್ರತಿ ಸಲ ಇದೇ ಹೇಳ್ತಾರೆ ಅಂತ. ಖಂಡಿತ ಇಲ್ಲ, ಏನಾದರೂ ಒಂದು ಹೊಸತನವನ್ನು ಇದ್ದೇ ಇರುತ್ತೆ ಅಲ್ಲಿ. ಅದನ್ನು ನಾವು ಕೇಳ್ತಾ
ಬಂದರೆ ಸಾಕು, ನಮ್ಮಲ್ಲಿ ನಮಗೆ ತುಂಬಾ ಚೇಂಜಸ್ ಗೊತ್ತಾಗತ್ತೆ. ಇದನ್ನೆಲ್ಲ ಮಾಡ್ತಾ ಬಂದಿರುವಂತಹ ನಮ್ಮ ಗ್ರೂಪ್ ಅಡ್ಮಿನ್ಗಳ ಮಾತುಗಳನ್ನು ಈಗ ಕೇಳೋಣ. ಅವರ ಅನುಭವದ ನುಡಿಗಳನ್ನು ಕೇಳ್ತಾ ಬರೋಣ. ಜೈ ಶ್ರೀ ಮಾತಾ. ಜೈ ಶ್ರೀ ಮಾತಾ ಅಪ್ಪಾಜಿ. ನಿಮ್ಮ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ ನಿಮ್ಮ ಮಗಳು ಕವಿತಾ ವೆಂಕಟೇಶ್ ನಿಮ್ಮಿಂದ ಬೇಡುವ ಆಶೀರ್ವಾದಗಳು ಅಪ್ಪ. ನಾನು ನನ್ನ ಅನುಭವವನ್ನು ಹೇಗೆ, ಎಲ್ಲಿಂದ, ಯಾವ ರೀತಿ ಶುರು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲಪ್ಪ. ಏಕೆಂದರೆ ನಾನು ಹೇಗೆ ಇದ್ದೆ ಅಂದರೆ ಅದನ್ನು ಹೇಳಲು ಆಗ್ತಾ ಇಲ್ಲ ಅಪ್ಪ. ನನ್ನ ಈ ಬದಲಾವಣೆಗೆ ನನ್ನ ಅಮ್ಮ ಜಗನ್ಮಾತೆಯಾದ ಶ್ರೀಮಾತಾ ಅಪ್ಪಾಜಿ ಎಂದು ಹೇಳಲು ತುಂಬ ಖುಷಿಪಡುತ್ತೇನೆ ಅಪ್ಪ. ಮೊದಲು ನಾನು ಜನವರಿ 24, 2022 ಅಮ್ಮ ವಿಂಧ್ಯಾಚಲ ನಿವಾಸಿ ಈ ಗ್ರೂಪ್ಗೆ ಸೇರಿದೆ. ಆದರೆ ಇದರಲ್ಲಿ ಲಲಿತಾ ಸಹಸ್ರನಾಮ ಮಾತ್ರ ಕಲಿತಾ ಇದ್ದೆ. ಆದರೆ ಅದರಲ್ಲಿ ಬರುವ ಸತ್ಸಂಗ, ಇತರ ವಿಚಾರಗಳು, ಕಠೋಪನಿಷತ್ತು, ನೆಗೆಟಿವ್ ಪೂಜೆ ಇನ್ಯಾವುದೂ ಕೇಳಿಸ್ಕೊತಾ ಇರಲಿಲ್ಲ ಅಪ್ಪ. ಸತ್ಯ ಹೇಳಬೇಕು ಅಂದರೆ ಬರೀ ಲಲಿತಾ ಸಹಸ್ರನಾಮ ಕೇಳೋದು, ಬಂತು ಅಂತ ಇದ್ದೆ ಅಪ್ಪ. ಅದರ ಭಾವಾರ್ಥನೂ ಕೇಳಿಸ್ಕೊಳ್ತಾ ಇರಲಿಲ್ಲ. ಇದನ್ನೇ ಅಲ್ವಪ್ಪ ನೀವು ಹೇಳೋದು ಪ್ರಾರಬ್ಧ ಕರ್ಮ ಅಂತ. ಆದರೆ ಮತ್ತೆ ಶ್ರೀಮಾತಾ ಭಾಗ್ಯ ಗ್ರೂಪಿಗೆ ಏಪ್ರಿಲ್ 4, 2023 ಮತ್ತೆ ಈ ಗ್ರೂಪಿಗೆ ಸೇರಿದೆ ಅಪ್ಪ. ಆಗ ಪ್ರತಿ ಹಂತದಲ್ಲಿ ಅಪ್ಪನ ಆಡಿಯೋ, ವಿಡಿಯೋ, ಲಕ್ಷ್ಮೀನಾರಾಯಣ ಹೃದಯ, ಹೋಮ ಮತ್ತು ಅದರ ಕತೆ, ದೇವಿ ಕವಚ, ದುರ್ಗಾ ಸಪ್ತಶತಿ ಕತೆ, ಲಲಿತಾ ಸಹಸ್ರನಾಮ, ಅದರ ಅರ್ಥ, ಭಾವಾರ್ಥ ದಿನವೂ ಶಾಲೆಗೆ ಹೋಗುವುದಕ್ಕಿಂತ ಮುಂಚೆ 4:30ರಿಂದ ಕೇಳಲು ಶುರು ಮಾಡಿದರೆ 8:15ರವರೆಗೆ ಅಡಿಗೆ ಮಾಡುತ್ತಾ ಕೇಳಿಸ್ಕೊಂಡು 8:45ಕ್ಕೆ ಶಾಲೆಗೆ ಹೋಗ್ತಾ ಇದ್ದೆ ಅಪ್ಪ. ಇದರ ಪ್ರಭಾವದಿಂದ ನನ್ನ ಹಂಬಲ ಎಷ್ಟಿತ್ತು ಅಂದರೆ ಅಪ್ಪನ ಒಮ್ಮೆ ಹತ್ತಿರದಿಂದ ನೋಡಿ, ಒಮ್ಮೆ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಒಂದು ಫೋಟೋ ಅಪ್ಪನ ಜೊತೆ ತೆಗೆಸ್ಕೊಳ್ಬೇಕು ಅಂತ ತುಂಬ ಕಾತರದಲ್ಲಿ ಇದ್ದೆ ಅಪ್ಪ. ಅಪ್ಪ ಅಂದರೆ ಏನೋ ಒಂದು ರೀತಿಯ ನನ್ನ ಕೈಯಲ್ಲಿ ಮೈಯಲ್ಲಿ ವೈಬ್ರೇಷನ್ ಅಪ್ಪ. ಆ ಹಂಬಲ, ಪ್ರೀತಿ, ಪ್ರೇಮ, ಮನಸ್ಸಿನ ಇಚ್ಛೆ ಆ ನನ್ನ ತಾಯಿಗೆ ಕೇಳಿಸಿತೋ ಏನೋ ಗೊತ್ತಿಲ್ಲ. ಒಂದು ದಿನ ಆರ್ ಟಿ ನಗರದಲ್ಲಿ ವಿಶ್ವರೂಪ ದರ್ಶನಕ್ಕೆ ನಾನು ನನ್ನ ಗಂಡ ಬಂದು ಆಶೀರ್ವಾದ ಪಡೆದು ಫೋಟೋವನ್ನು ತೆಗೆಸಿಕೊಂಡೆ. ಆಗ ಆದ ಆನಂದ ಹೇಳಲು ತೀರದು ಅಪ್ಪ. ಆ ದಿನ ಎಲ್ಲ ಫುಲ್ಲು ಎನರ್ಜಿ ಅಪ್ಪ. ಒಂದು ಮೊಬೈಲ್ಗೆ ರೀಚಾರ್ಜ್ ಆದರೆ ಎಷ್ಟು 100% ಚಾರ್ಜ್ ಹೆಂಗಿರುತ್ತೋ ಆ ದಿನ ಪೂರ್ತಿ ಊಟ ಬೇಡ, ತಿಂಡಿ ಬೇಡ, ಅಪ್ಪ ಸಿಕ್ಕರು ಅಂತ ಖುಷಿಯಲ್ಲಿ ಇದ್ದೆ ಅಪ್ಪ. ಅಪ್ಪನ ಆಶೀರ್ವಾದದಿಂದ ನಾನು ಏನು ಅಂದ್ಕೊಂಡು ಅಪ್ಪ ಎಂದರೆ ಸಾಕು ಎಲ್ಲವೂ ನಡೆಯುತ್ತಿತ್ತು. ಆಗ ನನ್ನ ಗಂಡನಿಗೆ ಹೇಳಿದೆ, ಹೇಗೆ ನನ್ನ ಅಪ್ಪ ಗೊತ್ತಾಯ್ತಾ ಎಂದು ದಿನವೂ ಮನೆಯಲ್ಲಿ ಅಪ್ಪ ಎನ್ನುವುದೇ ಖುಷಿಯಲ್ಲಿ ಇರ್ತಾ ಇದ್ದೆ ಅಪ್ಪ. ನಂತರ ಫಸ್ಟ್ ಮೈಸೂರು ಲಕ್ಷ್ಮೀ ಹೃದಯ, ನಾರಾಯಣ ಹೃದಯ ಹೋಮಕ್ಕೆ ಕ್ಯೂನಲ್ಲಿ ಬಂದು ಟೋಕನ್ ತಗೊಂಡು ಲಾಸ್ಟಲ್ಲಿ ಬಿಸಿಲಲ್ಲಿ ಕೂತ್ಕೊಂಡಿದ್ದೆ ಅಪ್ಪ. ನೀವು ಪಕ್ಕದಲ್ಲೇ ಹೋದ್ರಿ, ನನ್ನ ಪಾದ ಮುಟ್ಟಿ ನಮಸ್ಕಾರ ಮಾಡಿದೆ ಕಾಲಿಗೆ. ಆಗ ಅಂದ್ಕೊಂಡೆ, ಅಪ್ಪ ನಾನು ಎಲ್ಲ ಕೇಳ್ತಾ ಇದ್ದೆ ಮತ್ತು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ. ಅಪ್ಪನ ಕಾಲಿಗೆ ನಾನು ಗೆಜ್ಜೆ ಹಾಕಬೇಕು, ಕಾಲುಂಗುರ ಹಾಕಬೇಕು, ಮಾಂಗಲ್ಯ ಹಾಕಬೇಕು, ಮಡ್ಲು ತುಂಬಬೇಕು. ಇಂಥ ನನಗೂ ಸಾಧ್ಯ ಆಗುತ್ತಪ್ಪ, ನನ್ನ ಹತ್ರನೂ ಮಾಡಿಸ್ಕೊಪ್ಪ ಅಂತ ಕಣ್ಣೀರು ಹಾಕ್ತೆ ಅಪ್ಪ. 2023 ಆಗಸ್ಟ್ರಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಅಪ್ಪನ ಅನುಗ್ರಹದಂತೆ ನಮ್ಮ ಮನೆಯಲ್ಲೇ ಬಂದು ನಡೆಸಿಕೊಟ್ರು ಅಪ್ಪ. ಅಪ್ಪನ ಮನೆ ಇದು. ನಾನು ನಯನಮ್ಮನಿಗೆ, ರೇಖಮ್ಮನಿಗೆ ಕಾಲ್ ಮಾಡಿದೆ.
ಮೈಸೂರಿನ ಸತ್ಸಂಗ ಮುಗಿಸ್ಕೊಂಡು ಬಂದಾಗ ನನಗೂ ಒಂದು ಚಾನ್ಸ್ ಕೊಡುತ್ತಾ ಅಂದಾಗ ನಾನು ಅಂದ್ಕೊಂಡಿದ್ದು 2 ತಿಂಗಳಿಗೆ ಅಪ್ಪ ವರಮಹಾಲಕ್ಷ್ಮಿ ಹಬ್ಬ ಮಾಡಿಸ್ಬಿಡೋಣ ಅಂತ. ಅಪ್ಪನೇ ಕಾಲ್ ಮಾಡಿ ಕೇಳಿದ್ರು, ಅಪ್ಪ ಈ ಭಾಗ್ಯ ನನಗೆ ಕೊಟ್ರಪ್ಪ ಅಂತ ಹಿರಿ ಹಿಗ್ಗಿಬಿಟ್ಟೆ. ಪ್ರತಿದಿನವೂ ದೇವರಲ್ಲಿ ಬೇಡುವುದು ಜಗನ್ಮಾತೆ ಸೇವೆಗೆ ಅವಕಾಶ ಕೊಡಿ ಅಮ್ಮ ಎಂದು. ಮತ್ತು ನೀವೇ ಬೇಕು, ನಿಮ್ಮನ್ನು ಬಿಟ್ಟರೆ ನಮಗೆ ಯಾರೂ ಇಲ್ಲ, ಯಾರ ಅವಶ್ಯಕತೆಯೂ ಇಲ್ಲ. ನೀವು ನಮ್ಮ ಪಕ್ಕನೇ ಇರಬೇಕು, ಆಚೆ ಈಚೆ ಹೋಗಬಾರ್ದು ಅಂತ ದಿನವೂ ದೇವರಲ್ಲಿ ಅಳುತ್ತಾ ಬೇಡುತ್ತೇನೆ. ನನಗೆ ಕೋಪ ಅಂದರೆ ಎಷ್ಟು ಕೋಪ ಬರ್ತಾಯಿತ್ತು ಅಂದರೆ ಆ ಕೋಪ ಎಷ್ಟು ಕಡಿಮೆ ಆಗಿದೆ ಅಂದರೆ ನಾನೇ ಅದನ್ನು ನನ್ನಲ್ಲೇ ಬದಲಾವಣೆ ಆಗಿದೆ. ಅದಕ್ಕೆಲ್ಲ ಕಾರಣ ಜಗನ್ಮಾತೆ. ಸ್ವಲ್ಪ ಗಲೀಜಿದ್ರೆ ಸಾಕು ಕ್ಲೀನ್ ಮಾಡೋವರೆಗೂ ರೇಗ್ತಾ ಇದ್ದೆ. ನನ್ನ ಮೇಲೆ ನನಗೆ ಕೋಪ ಬರ್ತಾಯಿತ್ತು. ಈಗ ಅದು ಯಾವುದೂ ಇಲ್ಲ. ಎಷ್ಟು ಖುಷಿ ಅಂದರೆ ಮನಸ್ಸಲ್ಲಿ, ನನ್ನಲ್ಲಿ ಈ ರೀತಿ ಬದಲಾವಣೆಗೆ ನನ್ನ ಅಪ್ಪನೇ ಕಾರಣ. ಪ್ರತಿಯೊಂದು ಅಡುಗೆ ಮಾಡುವಲ್ಲೂ ಕೈ ಸುಟ್ಕೋತಾ ಇದ್ದೆ, ಕೈಗೆ ಚಾಕು ಹಾಕ್ಕೋತಾ ಇದ್ದೆ, ಆಮೇಲೆ ಚೆಲ್ತಾ ಇದ್ದೆ ಗಾಬರಿಗೆ. ಈಗ ಅದು ಯಾವುದೂ ಇಲ್ಲ. ಇನ್ನೊಂದು ವಿಶೇಷ ಅಂದರೆ ಒಬ್ಬಳೇ ಎದ್ದು ಹೊರಗಡೆ ಹೋಗ್ತಾ ಇರಲಿಲ್ಲ. ಭಯ, ಯಾರು ಬಂದ್ಬಿಡ್ತಾರೋ ಅಂತ ಭಯದ ವಾತಾವರಣದಲ್ಲೇ ಇದ್ದೆ. ನನ್ನ ಗಂಡ ಹೊರಗಡೆ ಟೂರ್ ಹೋದರೆ 2 ದಿನ 3 ದಿನ ಬರ್ತಾ ಇರಲಿಲ್ಲ. ಒಬ್ಬಳೇ ಮಲ್ಗೋಕ್ಕೆ ಅಳ್ತಾ ಇದ್ದೆ. ಈಗ ಮಲ್ಕೊಂಡ್ರೆ ನಾನು ಮಲ್ಕೊಂಡಿರೋದು ಒಬ್ಬಳೇ ಅನಿಸುತ್ತೆ. ಇದಕ್ಕೆಲ್ಲ ಕಾರಣ ನನ್ನ ಅಪ್ಪನೇ. ಪ್ರತಿ ಹಂತದಲ್ಲೂ ಅಪ್ಪನೇ ನನ್ನ ಮನೆಯಲ್ಲಿ. ನಮ್ಮ ಮನೆಯಲ್ಲಿ ಭಕ್ತಿ ಮಾರ್ಗ ಇರಲಿಲ್ಲ. ಬರೀ ಪೂಜೆ ಮಾಡು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಹಾಗೆ ಮಾಡಬಾರ್ದು, ಹೀಗೆ ಮಾಡಬಾರ್ದು ಅಂತ ಇದ್ದರು. ಆದರೆ ಪದ್ಧತಿಗಳು ಹಿಂಗೇ ಮಾಡಬೇಕು ಅಂತ ಭಕ್ತಿ ಇತ್ತು. ಆದರೆ ಅಪ್ಪ ಹೇಳಿದಷ್ಟು ಭಕ್ತಿ ಇರ್ತಾ ಇರಲಿಲ್ಲ. ಈಗ ನಮ್ಮ ಮನೆಯಲ್ಲಿ ನನ್ನ ಗಂಡಂಗೆ, ನಮ್ಮ ಮಾವನಿಗೆ, ಎಲ್ರಿಗೂ ಕೂಡ ಭಕ್ತಿ. ಅಪ್ಪ ಹೇಳಿದ್ದಾರೆ ಇಷ್ಟೇ ಮಾಡಬೇಕು, ಯಾವ ಮಡಿನೂ ಇಲ್ಲ, ಮನಸ್ಸೇ ಮಡಿ ಅಂತ ಹೇಳ್ತಾ ಇದ್ದೀನಿ ಅಪ್ಪ. ಸಂತೋಷದಿಂದ ಮನೇಲಿ ಎಲ್ಲರೂ ಇದ್ದೀವಪ್ಪ. ನೀವು ಹೇಳಿದ್ದೆಲ್ಲ ಕೇಳಿಸ್ಕೊತೀನಿ, ಅದನ್ನು ಮಾಡ್ತೀನಿ. ನೀವೆಲ್ಲಿ ಸಿಂಗಾಪುರು ಯಾವ್ಯಾವ ಹೊರದೇಶಗಳಿಗೆ ಹೋಗಿ ಏನೇನು ಕುಂಕುಮಾರ್ಚನೆ ಯಾವುದು ಹೇಳ್ತಿರೋ ಅದು ನಾನು ಎಲ್ಲ ಕುಂಕುಮಾರ್ಚನೆಗಳನ್ನು ಮಾಡಿದ್ದೀನಿ ಅಪ್ಪ. ಮಾಡಿದ್ದೀನಿ ಅನ್ನೋದಕ್ಕಿಂತ ಆ ಜಗನ್ಮಾತೆ ಮಾಡಿಸ್ಕೊತಾ ಇದ್ದಾಳಪ್ಪ. ನಾನು ಮಾಡೋಕ್ಕೆ ಯಾರು ಅಪ್ಪ? ಸಂಕಲ್ಪ ಮಾಡ್ಕೋತೀನಿ, ಸ್ಕೂಲಿಂದ ಬರೋಷ್ಟೊಳಗೆ ಮಾಡಿಸ್ತೀಯಮ್ಮ. ಬೆಳಗ್ಗೆ 3 ಗಂಟೆಗೆ ಎದ್ದು ಅಪ್ಪ ಹೇಳೋ ಎಲ್ಲ ಪೂಜೆಗಳನ್ನು ಮಾಡಿಸ್ತಾ ಇದ್ದಾಳೆ ಜಗನ್ಮಾತೆ. ಇದಕ್ಕೆ ಕಾರಣ ನನ್ನಪ್ಪನ್ನೇ ನಾವು ಮಗು ಅಂದ್ಕೊಂಡಿದ್ದೀವಿ. ಆದರೆ ನಾನು ನಮ್ಮ ಮನೆಗೆ ಅಪ್ಪ ಬಂದಾಗ ಅಪ್ಪನ ಪಾದ ಮುಟ್ಟಿ ಒಂದಿನ ಇದು ಕೊಡು ಅಪ್ಪ, ಅದು ಕೊಡು ಅಪ್ಪ ಅಂತ ಕೇಳಿಲ್ಲ. ನನ್ನಪ್ಪ ನಮ್ಮ ಜೊತೇಲಿ ಇರಬೇಕು, ಸದಾ ನನಗೆ ಅಪ್ಪ ಸೇವೆಗೆ ಒಂದು ಅವಕಾಶ ಕೊಡಬೇಕು ಅಂತ ಕೇಳಿದ್ದೀನಿ. ಅಪ್ಪ ಯಾವ ಸೇವೆ ಕೊಡ್ತಾರೋ ಅದನ್ನು ಮಾಡ್ತೀನಿ. ಜಗನ್ಮಾತೆ ಅನುಗ್ರಹ ಆಗಲಿ ಅಂತ ಹೇಳಿದ್ದಾರೆ ಅಪ್ಪ. ಪ್ರತಿಯೊಂದು ಸಂತೋಷಕ್ಕೂ ದುಃಖಕ್ಕೂ ನೀನೇ ಕಾರಣ ಅಪ್ಪ. ನಿನ್ನ ಇಚ್ಛೆ, ನಿನ್ನ ಸಂಕಲ್ಪ, ನಿನ್ನ ಕೃಪೆ, ನಿನ್ನ ಕರುಣೆ, ನಿನ್ನ ಪ್ರೀತಿ, ನಿನ್ನ ಆಶೀರ್ವಾದ ಬೇಡ್ತಾ ಇದ್ದೀನಿ ಅಂತ ಶಿರಸ ನಮಸ್ಕರಿಸಿ ಬೇಡ್ತೀನಿ. ದುಃಖ ಆಗಲಿ ಸಂತೋಷ ಆಗಲಿ ಆ ಕೃತಜ್ಞತಾ ಭಾವನೆಯನ್ನು ಅರ್ಪಿಸಿ ಎಲ್ಲವೂ ನಿನ್ನಿಚ್ಛೆಯಂತೆ ನಡೀಲಿ ಎಂದು ಅಪ್ಪನ ಪಾದಕ್ಕೆ ಹಾಕಿ ಕೆಲಸವನ್ನು ಶುರು ಮಾಡ್ತೀವಿ. ನಾನು ಮತ್ತು ನನ್ನ ಗಂಡ ಪ್ರತಿಯೊಂದು ಕೆಲಸದಲ್ಲೂ ನನ್ನ ಗಂಡ ಟೂರ್ ಹೋಗಬೇಕು ಅಂದ್ರೂ ಅಪ್ಪ ಇವತ್ತಿಲ್ಲಿ ಹೋಗ್ತಾ ಇದ್ದೀನಿ, ಹೋಗ್ಬಿಟ್ಟು ಬರಲಪ್ಪ ಅಂತ ಅಪ್ಪನ ಪಾದಕ್ಕೆ ಹಾಕಿ ಹೋಗ್ತಾರೆ. ಆ ಕೆಲಸ ಜಯ ಆಗಲಿ ಜಯ ಆಗದೇ ಇರಲಿ. ಮತ್ತೆ ಬಂದು ಕೃತಜ್ಞತಾ ಭಾವನೆಯನ್ನು ಈ ದಿನ ಕೆಲಸಕ್ಕೆ ಚಾಲನೆ ನೀಡಿ ಆಶೀರ್ವಾದ ಮಾಡಿದ್ದೀರಾ, ನಿಮಗೆ ಧನ್ಯವಾದಗಳು ಅಂತ ಸಂಜೆ ಅರ್ಪಿಸಿ ಅಪ್ಪ ಏನು ಹೇಳ್ಕೊಟ್ಟಿದ್ದಾರೆ, ಸೂರ್ಯನಮನ ಮಂತ್ರ, ಅಮೃತ ಹಸ್ತಾಯ ವಿದ್ಮಹಿ ಮಹಾಶಕ್ತಿ ನೇತ್ರಾಯ ಧೀಮಹಿ ತನ್ನೋ ಅಪ್ಪಾಜಿ ಪ್ರಚೋದಯಾತ್. ಈ ರೀತಿ ಅಪ್ಪನಿಗೆ ಸಮರ್ಪಣೆ ಮಾಡಿ ಸುವರ್ಣರುಷ್ಟಿಂ ಕುರು ಮೇ ಗೃಹೇ ಶ್ರೀಃ ಸುಧಾನ್ಯರುದ್ಧಿಂ ಕುರು ಮೇ ಗೃಹೇ ಶ್ರೀಃ ಕಲ್ಯಾಣರುದ್ಧಿಂ ಕುರು ಮೇ ಗೃಹೇ ಶ್ರೀಃ ವಿಭೂತಿರುದ್ಧಿಂ ಕುರು ಮೇ ಗೃಹೇ ಶ್ರೀಃ. ಈ ರೀತಿ ತಾಯಿಯನ್ನು ಸ್ಮರಿಸುತ್ತಾ ಧನ್ಯತಾ ಭಾವವನ್ನು ಅರ್ಪಿಸ್ತಾ ಇದ್ದೀವಿ.
ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಅಪ್ಪ ನಮ್ಮ ಮನೆಗೆ ಹೋದಾಗಿನಿಂದ ನಮ್ಮನೆಯಲ್ಲಿ ಸಂತೋಷ ನೆಮ್ಮದಿ ಎಲ್ಲ ಇದೆ. ಸಂತೋಷ ನೆಮ್ಮದಿ ಇತ್ತು, ಆದರೆ ನನ್ನ ಕೋಪ ಕಡಿಮೆ ಆಗಿದೆ. ಹಠ ಇತ್ತು, ಹಠ ಕಡಿಮೆ ಆಗಿದೆ. ಇದೇ ಬೇಕು ಅದೇ ಬೇಕು ಅಂತ ಇದೆ. ಈಗ ಅದ್ಯಾವುದೂ ನನಗೆ ಇಷ್ಟ ಆಗ್ತಾಯಿಲ್ಲ. ಬರೀ ದೇವರ ಸ್ಮರಣೆ ಬಿಟ್ಟರೆ ಬೇರೆ ಏನೂ ಬೇಡ ಅಂತ ಆಸೆ ಆಗ್ತಾಯಿದೆ. ಎಲ್ಲವೂ ಪಾಸಿಟಿವ್ನಲ್ಲಿ ಯೋಚಿಸುತ್ತಿದ್ದೇನೆ. ನನಗೆ ಈ ರೀತಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನನ್ನ ಅಪ್ಪನಿಗೆ ಶಿರಸ ನಮಸ್ಕರಿಸ್ತೀನಿ. ಇದೇ ರೀತಿ ನನಗೆ ನನ್ನ ಗಂಡನಿಗೆ ಪ್ರತಿಯೊಂದು ಹಂತದಲ್ಲಿಯೂ ಸೇವೆಗೆ ಅವಕಾಶ ಮಾಡಿಕೊಡಿ ಅಂತ ಅಪ್ಪನನ್ನು ಬೇಡ್ಕೊಳ್ತೀನಿ. ಅಪ್ಪ ಜೈ ಶ್ರೀಮಾತ ಅಪ್ಪ, ಜೈ ಶ್ರೀಮಾತ ಅಪ್ಪ. ನನ್ನ ಏನಾದರೂ ತಪ್ಪು ಮಾತಾಡಿದರೆ ಕ್ಷಮೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಮೃತಹಸ್ತಾಯ ವಿದ್ಮಹೆ ಮಹಾಶಕ್ತಿನೇತ್ರಾಯ ಧೀಮಹಿ ತನ್ನೋ ಅಪ್ಪಾಜಿ ಪ್ರಚೋದಯಾತ್. ಜೈ ಶ್ರೀಮಾತ ಅಪ್ಪ. ನಾನು ನಿಮ್ಮ ಮಗಳು ಸೌಮ್ಯ ಅರವಿಂದ್, ಚಿಕ್ಕನಾಗ್ನಹಳ್ಳಿಯಿಂದ. ನಿಮ್ಮ ಪಾದ ಪದ್ಮಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಅಪ್ಪ. ನಾನು ಶ್ರೀ ವಾರುಣಿ ಗ್ರೂಪಿಗೆ 15 ಆಗಸ್ಟ್ 2020 ಜಾಯಿನ್ ಆದೆ. ನಮ್ಮ ಅತ್ತೆನೂ ನನಗೆ ಲಿಂಕ್ ಕೊಟ್ಟಿದ್ದರು. ಲಿಂಕ್ ಕೊಟ್ಟಾಗ ಏನೋ ಗ್ರೂಪ್ ಜಾಯಿನ್ ಆಗಂತ ಹೇಳ್ತಿದ್ದಾರೆ ಅಂತ ಜಾಯಿನ್ ಆದೆ. ಅದರಲ್ಲಿ ಏನಿದೆ ಅಂತ ಅಷ್ಟು ಡೆಪ್ತಾಗಿ ಗೊತ್ತಿರಲಿಲ್ಲ. ಸ್ವಲ್ಪ ದಿನ ನೋಡ್ತಾ ಇದ್ದೆ, ಯಾವುದೋ ಒಂದು ಇಷ್ಟ ಆಗಿರೋದನ್ನು ಕೇಳ್ತಾ ಇದ್ದೆ. ಆಮೇಲೆ ನಮ್ಮ ಅತ್ತೆ ಮೊಬೈಲಲ್ಲಿ ಜೋರಾಗಿ ಹಾಕ್ತಾಯಿದ್ರು, ಹಾಕಿ ಅಡುಗೆ ಮಾಡೋದೆಲ್ಲ ಮಾಡ್ತಿದ್ರು. ಅವಾಗೆಲ್ಲ ಕೇಳಿಸ್ಕೊತಾ ಇದ್ದೆ. ಕೇಳಿಸ್ಕೊತಾ ನನಗೆ ಅದರಲ್ಲಿ ನನಗೇ ಗೊತ್ತಿಲ್ದಲೇ ಇರೋ ರೀತಿ ನನ್ನ ಮನಸ್ಸನ್ನ ಅಪ್ಪ ಪರಿವರ್ತನೆ ಮಾಡಿಬಿಟ್ರು. ಆಮೇಲೆ ನಾನು ಮಾಡಬೇಕು ಅಂತ ಆಸೆ ಆಗ್ತಿತ್ತು. ನಾನು ಎಲ್ಲ ಕೇಳ್ತಾ ಇರ್ತಿದ್ದೆ. ಲಾಕ್ಡೌನ್ ಟೈಮಲ್ಲಿ ನನಗೆ ವೀಸಿಂಗ್ ಇದೆ. ಆ ವೀಸಿಂಗ್ ಇದ್ದವರಿಗೆ ಕರೋನಾ ಅಟ್ಯಾಕ್ ಆದರೆ ಅವರು ಲೈಫ್ ಬದುಕೋದು ತುಂಬ ಕಷ್ಟ. ನಮ್ಮದು ಚಿಲ್ಲರೆ ಅಂಗಡಿ. ನಾವು ಎನಿ ಕಾಸ್ಟ್ ಅಂಗಡಿಗೆ ಹೋಗಲೇಬೇಕಿತ್ತು, ಮಾಡಲೇಬೇಕಿತ್ತು ಆ ಟೈಮಲ್ಲಿ. ನಮ್ಮ ಮನೇಲಿ ನಮ್ಮ ಮಾವನವರಿಗೆ, ನಮ್ಮ ಅತ್ತೆಗೆ ಎಲ್ಲರಿಗೂ ಕರೋನಾ ಆಗಿತ್ತು. ಆದರೆ ನನಗೆ ಯಾವುದೇ ರೀತಿ ಕರೋನಾ ಬರಲಿಲ್ಲ. ಇದಕ್ಕೆಲ್ಲ ನನ್ನ ಅಪ್ಪನ ಬ್ಲೆಸ್ಸಿಂಗ್ಸೇ ಕಾರಣ. ಅಪ್ಪ ಕಳಿಸಿರೋ ದೇವಿ ಕವಚ. ಆವಾಗ ರೆಗ್ಯುಲರಾಗಿ ಯಾವಾಗ್ಲೂ ಪ್ರತಿ ದಿನಾನೂ ಕೇಳ್ತಾ ಇರ್ತಿದ್ವಿ. ಅಂಗಡಿಯಲ್ಲಿ, ಮನೆಯಲ್ಲಿ, ಎಲ್ಲ ಟೈಮಲ್ಲೂ ಎನಿ ಟೈಮ್ ಆನ್ ಮಾಡ್ತಿದ್ದೆ ನಾನು. ಅದು ಕೇಳಿದ್ರೆ ನನಗೇನೋ ಒಂಥರ ಸಮಾಧಾನ ಆಗ್ತಿತ್ತು. ನನಗೆ 2 ಕರೋನಾದಲ್ಲೂ ಅಂಗಡಿಗೆ ಹೋಗಿ ಅಷ್ಟು ಜನದ ಜೊತೆ ಅಲ್ಲಿ ಇದ್ದು ಏನೂ ಆಗ್ದಲೇ ಇರೋದಕ್ಕೆ ನನ್ನ ಅಪ್ಪನ ಬ್ಲೆಸ್ಸಿಂಗ್ಸೇ ಕಾರಣ. ಅಪ್ಪ ಇಲ್ದಲೇ ಇದ್ದರೆ ಇವತ್ತು ನಾನು ಇರ್ತಿರಲಿಲ್ಲ. ನಾನು ಫಸ್ಟ್ ಟೈಮ್ ಅಪ್ಪನ ನೋಡಿದ್ದು ಚಿಕ್ಕಮಂಗ್ಳೂರಲ್ಲಿ. ನನ್ನ ಮಗನಿಗೆ ಕಾಲೇಜಿಗೆ ಸೇರ್ಸೋಕ್ಕೆ ಮುಂಚೆ ಯಾವುದೂ ಆ್ಯಕ್ಚುಲಿ ಅವಾಗ ಸತ್ಸಂಗಗಳಿರಲಿಲ್ಲ. ನಾನು ಕೇಳ್ಕೊತಾ ಇದ್ದೆ, ಅಪ್ಪ ನಾನು ನಿಮ್ಗೆ ಆಶೀರ್ವಾದ ಇಲ್ದಲೆ ನಾನು ಅವನ್ನ ಕಾಲೇಜಿಗೆ ಸೇರಿಸಲ್ಲ, ನನಗೆ ಎನಿ ಕಾಸ್ಟ್ ನಿಮ್ಮ ಬ್ಲೆಸ್ಸಿಂಗ್ಸ್ ಬೇಕೇ ಬೇಕು ಅಂತ ಹೇಳಿದಾಗ ನೆಕ್ಸ್ಟು ಡೇಗೆ ನನಗೆ ಚಿಕ್ಕಮಂಗ್ಳೂರಿಂದು ಗ್ರೂಪಲ್ಲಿ ಮೆಸೇಜ್ ನೋಡಿದೆ. ಥ್ಯಾಂಕ್ ಯು ಅಪ್ಪ ಅಂತ ಹೇಳಿಕೊಂಡು ಅಷ್ಟೊತ್ತಿಗೆ ಅವರಿಗೆ ಕಾಲ್ ಮಾಡಿದೆ. ಅಲ್ಲಿ ಎಲ್ಲ ಫಿಲ್ ಆಗಿಬಿಟ್ಟಿದೆ, ಜಾಸ್ತಿ ಜನ ಆಗಿದ್ದಾರೆ, ಆಗಲ್ಲ ಅಂದರು. ಅಪ್ಪ ಪ್ಲೀಸ್ ನನಗೆ ನಿಮ್ಮ ಬ್ಲೆಸ್ಸಿಂಗ್ಸ್ ಇಲ್ದಲೆ ನಾನು ನನ್ನ ಮಗನ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸಲ್ಲ ಅಂತ ಹೇಳಿದೆ. ಅಪ್ಪನ ಬ್ಲೆಸ್ಸಿಂಗ್ಸಿಂದ ನನಗೆ ಅಪ್ಪನ ದರ್ಶನ ಫಾರ್ ದ ಫಸ್ಟ್ ಟೈಮ್ ನಾನು ಚಿಕ್ಕಮಂಗ್ಳೂರಲ್ಲಿ ಮಾಡಿದ್ದು. ಅವಾಗ ಆದ ಅನುಭೂತಿ ಅದು ಎಲ್ಲೆಗೆ ಮೀರಿದ್ದು ಅನಿಸುತ್ತೆ. ಅಷ್ಟು ದಿನ ಬರೀ ಭಾವನಾತ್ಮಕವಾಗಿ ನೋಡ್ತಾ ಇದ್ದೆ ಅಪ್ಪನ. ಫಾರ್ ದ ಫಸ್ಟ್ ಟೈಮ್ ಲೈವಲ್ಲಿ ನೋಡಿದಾಗ ನನ್ನ ಖುಷಿಗೆ ಎಲ್ಲೇ ಇರಲಿಲ್ಲ. ಅಪ್ಪನ ಬ್ಲೆಸ್ಸಿಂಗ್ಸ್ ತೊಗೊಂಡು ನನ್ನ ಮಗನ್ನ ಸ್ಕೂಲಿಗೆ ಸೇರಿಸಿದೆ. ಅವನು ಸ್ಕೂಲಿಗೆ ಹೋಗೋ ಮುಂಚೆ ನನಗೆ ಸತ್ಸಂಗ ಮಾಡಬೇಕು ಅನ್ನೋ ಆಸೆ ತುಂಬ ಇತ್ತು. ಆದರೆ ಸತ್ಸಂಗ ಮಾಡಲಿಕ್ಕೆ ನಾನು ಎಲ್ಲರನ್ನೂ ಕೇಳಬೇಕಿತ್ತಲ್ಲ, ಏನು ಹೇಳ್ತಾರೋ ಅಂತ ಅಂದ್ಕೊಂಡಿದ್ದೆ ಮನೇಲಿ. ಬಂದು ಒಂದು ಸರಿ ಸತ್ಸಂಗ ಹಿಂಗೆ ಮಾಡಿಸ್ಬೇಕು ಅಂದರೆ ನಮ್ಮ ಮನೇಲೆಲ್ಲರೂ ಸಂತೋಷವಾಗಿ ಆಯಿತು ಅಂತ ಒಪ್ಕೊಂಡ್ರು. ಆದರೆ ಅಪ್ಪನ ಹಾಗೆ ನಾನು ಕೇಳ್ಕೊಂಡಾಗ ಅಪ್ಪ ನಮ್ಮ ಮನೆಗೆ ಜುಲೈಯಲ್ಲಿ 2022
ಬಂದು ಸತ್ಸಂಗ ನಡೆಸ್ಕೊಟ್ರು. ಆದರೆ ನನ್ನ ಅಪ್ಪ ಬಂದ ಗಳಿಗೆಯಿಂದ ಅಲ್ಲಿ ನಮ್ಮ ಮನೆಯಲ್ಲಿದ್ದಿದ್ದು ಮನಸ್ಸಲ್ಲಿದ್ದಿದ್ದು ಎಲ್ಲ ನೆಗೆಟಿವಿಟಿಗಳು ದೂರ ಆಗೋಯ್ತು. ನಾವು ನಮ್ಮ ಮನೆಯಲ್ಲಿದ್ದಿದ್ರೆ ಇಷ್ಟು ಆನಂದವಾಗಿ ಇರ್ತಿರ್ಲಿಲ್ಲ. ಈಗ ಅದು ನಮ್ಮ ಮನೆಯಾಗಿ ಉಳಿದಿಲ್ಲ, ಅದು ನನ್ನ ಅಪ್ಪನ ಆಶ್ರಮ ಆಗಿದೆ. ಅದಕ್ಕೆ ನಮ್ಮ ಮನೇಲಿ ಶಾಂತಿ, ನೆಮ್ಮದಿ, ಆನಂದ ಎಲ್ಲ ಇದೆ. ಇದಕ್ಕೆಲ್ಲ ಕಾರಣ ನನ್ನ ಅಪ್ಪನ ಆಶೀರ್ವಾದ. ಅಪ್ಪ ಹೇಳ್ತಾರೆ, ಯಾವಾಗಲೂ ನಾನು ನಿನ್ನ ಜೊತೆ ಇರ್ತೀನಿ ಮಗಳೇ ಅಂತ. ಅದೇ ರೀತಿ ನನ್ನ ಜೊತೆ ಯಾವಾಗಲೂ ಇದ್ದು ನನ್ನ ಜೀವನನ ನಡ್ಸ್ಕೊಂಡು ಹೋಗ್ತಿರೋದೇ ನನ್ನಪ್ಪ. ಇದರಲ್ಲಿ ನನ್ನ ಅನುಭವ ಹೇಳಬೇಕಂದ್ರೆ, ನಾನು ಫಾರ್ ದ ಫಸ್ಟ್ ಟೈಮ್ ಅಪ್ಪಂದು ಭವಾನಿ ಭಾವನಾಗಮ್ಯ ಎಲ್ಲ ಕೇಳ್ತಿರ್ಬೇಕಾದ್ರೆ ಒಂದು ಸಾರಿ ನನಗೂ ಮನಸ್ಸಿಗೆ ತುಂಬ ಅನಿಸಪ್ಪ, ಎಲ್ಲರ ಜೀವನದಲ್ಲಿ ಏನೇನೋ ಮಿರಾಕಲ್ ಆಗ್ತಿದೆ, ನನ್ನ ಜೀವನದಲ್ಲಿ ಏನಾದರೂ ಒಂದು ಮಿರಾಕಲ್ ನಡಿಬೇಕು, ನಡೀಲಿ ಅಪ್ಪ. ಅವಾಗ ನನಗೆ ಇನ್ನೂ ಜಾಸ್ತಿ ಗಟ್ಟಿಯಾಗಿ ನಂಬಿಕೆ ಬರುತ್ತೆ ಅಂತೆಲ್ಲ ಕೇಳ್ಕೊಂಡೆ ಅಪ್ಪನ. ಆವಾಗ ನನ್ನ 15 ದಿನದ ಹಿಂದೆ ನನ್ನ ಮಗಂದು ಇಯರಿಂಗ್ಸ್ ಕಳೆದೋಗಿದ್ದಿದ್ದು ಪ್ಲೇಟು ಅಪ್ಪಂಗೆ ಮೆಸೇಜ್ ಕಳಿಸಿ 3 ಡೇಸ್ ಆದಮೇಲೆ ಆ ನಂತರ ಬೆಡ್ಶೀಟ್ ಮೇಲೆ ಸಿಕ್ಕಿದೆ. ಆ ಬೆಡ್ಶೀಟ್ ವಾಶ್ ಆಗಿ ಮಾಡಿ ಮತ್ತೆ ಸ್ಪ್ರೆಡ್ ಮಾಡಿದ ಬೆಡ್ಶೀಟ್, ಅದು ಕೆಳಗಡೆ ಕಳೆದೋಗಿರೋದು ಮೇಲ್ಗಡೆ ಸಿಕ್ಕಿದೆ. ಅದು ನನ್ನ ಫಸ್ಟ್ ಅನುಭವ. ಅದಾದ ನಂತರ ತುಂಬ ಅನುಭವಗಳು ನಡೆದಿದ್ದಾವೆ. ಅದು ಒಂದು ಹೇಳಬೇಕಂದ್ರೆ, ನಮ್ಮ ಮಾವನವರು 10 ವರ್ಷದ ಕೆಳಗಡೆ ಒಂದು ಸೈಟಿಗಾಗಿ 10 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದರು. ಅಪ್ಪನ ಬ್ಲೆಸ್ಸಿಂಗ್ಸ್ ನಮಗೆ ಸಿಕ್ಕಿದ ಮೇಲೆ, ಅಪ್ಪನ ಗ್ರೂಪಿಗೆ ಜಾಯಿನ್ ಆದಮೇಲೆ 10 ವರ್ಷಗಳ ನಂತರ ಆ ದುಡ್ಡು ವಾಪಸ್ ಬಂತು ನಮಗೆ. ಆಮೇಲೆ ನಾನು ನಮ್ಮ ಮಾವನವರಿಬ್ಬರು ಒಂದು ಮದುವೆಗೆ ಅಂತ ಹೇಳಿ ಹೋಗ್ತಾ ಇದ್ವಿ. ಆ ಟೈಮಲ್ಲಿ ನಮ್ಮ ಕಾರ್ಗೆ ಆಕ್ಸಿಡೆಂಟ್ ಆಯಿತು. ಒಂದು ಬೈಕ್ ಬಂದು ಜೋರಾಗಿ ಗುದ್ದಿ ಆ ಬೈಕ್ ಸವಾರ ಕಾರಿನ ಬಂಪರ್ ಮೇಲೆ ಬಿದ್ದೋದ. ಆದರೆ ನನಗಾಗಲಿ ನಮ್ಮ ಮಾವನವ್ರಿಗಾಗಲಿ, ಕಾರಲ್ಲಿ ಡ್ರೈವ್ ಮಾಡ್ತಿದ್ದ ಡ್ರೈವರ್ಗಾಗಲಿ ಒಂದು ಇಂಚ್ ಗೆರೆ ಕೂಡ ಏನೂ ಆಗಲಿಲ್ಲ. ಇದೆಲ್ಲ ಅಪ್ಪನ ಬ್ಲೆಸ್ಸಿಂಗ್ಸಿಂದನೇ ಸಾಧ್ಯ. ಇದಿಲ್ದಲೇ ಇದ್ದರೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ನಾನು ಆಮೇಲೆ ಅಪ್ಪನೂ ಬೇಡ್ಕೊಂಡೆ, ಅಪ್ಪ ಬೈಕ್ ಸವಾರಂಗೆ ಕೂಡ ಏನೂ ಆಗಬಾರ್ದು ಅಂತ. ಅದೇ ರೀತಿ ಅವ್ರಿಗೂ ಏನೂ ಆಗ್ದಲೇ ಇರೋಂಗೆ ಹಾಸ್ಪಿಟ್ಲೈಸ್ಡ್ ಆದ್ರೂ ಬದುಕಿ ಈಚೆ ಬಂದರು. ಇದಕ್ಕೆಲ್ಲ ನನ್ನ ಅಪ್ಪನೇ ಕಾರಣ. ನನ್ನ ಅಪ್ಪ ಯಾವಾಗಲೂ ನನ್ನ ಜೊತೆ ಇದ್ದೇ ಇದ್ದಾರೆ, ಎಲ್ಲರ ಜೊತೆನೂ ಇದ್ದೇ ಇರ್ತಾರೆ. ನನ್ನ ಲೈಫನ್ನು ನಡೆಸ್ತಿರೋದೇ ನನ್ನಪ್ಪ. ಅವರು ಸೇವೆ ಮಾಡೋ ಸೌಭಾಗ್ಯ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಪ್ಪ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಆಲ್ವೇಸ್ ವಿತ್ ಮೀ ಅಪ್ಪ. ವಿ ಲವ್ ಯು ಸೋ ಮಚ್. ಇದೇ ರೀತಿ ನಿಮ್ಮ ಸಾನ್ನಿಧ್ಯದಲ್ಲಿ ನಿಮ್ಮ ಸೇವೆಯನ್ನು ಮಾಡ್ತಾ, ನಿಮ್ಮ ಪ್ರೀತಿ ವಾತ್ಸಲ್ಯ ಅನುಭವಿಸ್ತಾ ಆನಂದವಾಗಿರಬೇಕು ಅನ್ನೋದಷ್ಟೇ ಅಪ್ಪ ಈ ಮಗಳ ಆಸೆ. ಜೈ ಶ್ರೀಮತಪ್ಪ. ಥ್ಯಾಂಕ್ ಯು ಸೋ ಮಚ್ ಅಪ್ಪ. ಥ್ಯಾಂಕ್ ಯು. ವಿ ಲವ್ ಯು ಸೋ ಮಚ್ ಅಪ್ಪ. ಓಂ ಗುರುಭ್ಯೋ ನಮಃ. ಜೈ ಶ್ರೀಮತಾಪಜಿ. ಅಮೃತಹಸ್ತಾಯ ವಿದ್ಮಹೇ ಮಹಾಶಕ್ತಿ ನೇತ್ರಾಯ ಧೀಮಹಿ ತನ್ನೋ ಅಪ್ಪಾಜಿ ಪ್ರಚೋದಯಾತ್. ನನಗೆ ಅಪ್ಪ ಸಿಕ್ಕಿದ್ದು ಮೇನಲ್ಲಿ ಫಸ್ಟು ಗ್ರೂಪ್ಗಳು ಸ್ಟಾಯ್ತತ್ತಲ್ಲ, ಆವಾಗ ನನಗೆ ತ್ರಿಪುರ ಸುಂದರಿ ಗ್ರೂಪಲ್ಲಿದ್ದೆ, 5ನೇ ಗ್ರೂಪ್ ಅದು. ಅದನ್ನು ನನ್ನ ಫ್ರೆಂಡ್ ಲತಾ ಅಂತ ಗ್ರೂಪ್ ಲಿಂಕ್ ಕಳಿಸಿದ್ಲು. ಹಂಗೆ ಜಾಯಿನ್ ಆದೆ. ನಾನು ಫಸ್ಟ್ 2 ದಿವಸ ನಾನೇನು ಕೇಳಿರಲಿಲ್ಲ. ಮಾಮೂಲಿ ಕೋವಿಡ್ ಟೈಮ್ ಅಲ್ವಾ, ಏನಾದರೂ ಇದೇ ಬರ್ತಾ ಇರುತ್ತೆ, ಅದನ್ನು ಪಾರಾಯಣ ಮಾಡಿ ಇದು ಅಂತ ಅಂದ್ಕೊಂಡು ನಾನೇನು ಅಂದ್ಕೊಂಡಿಲ್ಲ. ಆಮೇಲೆ ಫಸ್ಟು 3ನೇ ದಿವಸ ಓಪನ್ ಮಾಡಿದಾಗ ಶ್ರೀಮಾತಾ ಅನ್ನೋ ವರ್ಡ್ಗೆ ಎಕ್ಸ್ಪ್ಲನೇಷನ್ ಎಲ್ಲ, ಶ್ರೀಮಾತಾ ಅನ್ನೋ ನಾಮಕ್ಕೆ ಅಮ್ಮನ ಬಗ್ಗೆ ವಿವರಣೆ ಕೊಡ್ತಾಯಿದ್ರು. ಆವಾಗ ನನಗೆ ಭಾರಿ ಇಷ್ಟ ಆಯಿತು. ಮತ್ತೆ ಹಿಂದಿನ ದಿವಸದ್ದೆಲ್ಲ ತಗೊಂಡು ಮತ್ತೆ ಕೇಳಿಕೊಂಡು ಎಲ್ಲ ಅದೇ ಥರ ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀನಿ. ಆಮೇಲೆ ಅಪ್ಪಾಜಿ ನೆಗೆಟಿವ್ ಪೂಜೆ ಶುರು ಮಾಡಿದರು. ಆವಾಗ ನಮಗೆ ಕೋವಿಡ್ ಟೈಮ್ ಅಲ್ವಾ, ನಾವು ನಮ್ಮದು ಪ್ರಾವಿಷನ್ ಸ್ಟೋರ್ ಇರೋದ್ರಿಂದ ತುಂಬ ಬ್ಯುಸಿ ಇರ್ತಿತ್ತು. ಹೆಂಗಾದರೂ ಪುರ್ಸೊತ್ತು ಮಾಡ್ಕೊಂಡು ಎಲ್ಲ ಕೇಳ್ತಾ ಇದ್ದೆ. ಆಮೇಲೆ ಆವಾಗ ನೆಗೆಟಿವಿಟಿ ಪೂಜೆ ಶುರು ಮಾಡ್ಸೋಕ್ಕೆ ಹೇಳಿದ್ರು ಅಪ್ಪಾಜಿ. ಅದನ್ನು ಒಳ್ಳೆ ಅದೇನು ದಿನ ನೋಡಬೇಕು, ಆ ಥರ ನೋಡಬೇಕು, ಈ ಥರ ನೋಡಬೇಕು ಅಂತೆಲ್ಲ ಹೇಳಿದರು. ಅಂತೂ ಒಂದೊಳ್ಳೆ ದಿವಸ ಶುರು ಮಾಡಿದೆ. ಆಮೇಲೆ ಅದನ್ನು ಶುರು ಮಾಡೋ ಟೈಮಲ್ಲಿ ನನ್ನ ಮಗನಿಗೆ ಮದುವೆ ವಯಸ್ಸು, ಜಾತಕ ಎಲ್ಲ ಪ್ರಿಂಟ್ ಮಾಡಿಸಿದ್ವಿ. ಆ್ಯಕ್ಚುಲಾಗಿ ನಾವು ಶೆಟ್ರ್ ಇರೋದ್ರಿಂದ ಜಾತಕ ಎಲ್ಲ ಪ್ರಿಂಟ್ ಮಾಡಿಸಿದ್ವಿ. ಎಷ್ಟೊಂದು ಇನ್ನು ಗುರುಬಲ 2 ತಿಂಗಳಿರೋದು, ಸೆಟ್ ಆಗುತ್ತೋ ಇಲ್ವೋ, ಏನು ಮಾಡೋದು, ಈ ಕೋವಿಡ್ ಟೈಮು, ಏನೋ ಹುಡುಗಿ ನೋಡೋದೋ ಏನೂ ಗೊತ್ತಾಗ್ತಾನೆ ಇರಲಿಲ್ಲ. ಅಂಥ ಟೈಮಲ್ಲಿ ನೆಗೆಟಿವಿಟಿ ಪೂಜೆ ಶುರು ಮಾಡಿ 15 ದಿವಸದಲ್ಲಿ ನನ್ನ ಮಗನ ಮದುವೆ ಸೆಟ್ ಆಯಿತು.
6 ತಿಂಗಳಿಗೆ ಮದುವೆನೂ ಆಯಿತು. ಹಾಗೆಯೇ ಅದಕ್ಕೆ ಮದುವೆಗೂ ಅಷ್ಟೇ ದುಡ್ಡು ಕೈಯಲ್ಲಿ 2 ಲಕ್ಷ ಇಟ್ಕೊಂಡಿದ್ದಿದ್ದು ಅಷ್ಟೇ. ಅಂಥದ್ರಲ್ಲಿ ಹೆಂಗಪ್ಪ ಹೊಂದಿಕೆ ಆಗುತ್ತೆ, ಏನು ಮಾಡೋದು, ಮದುವೆಗೆಲ್ಲ ಸೀರೆಗೆ, ಬಟ್ಟೆಗೆ, ಎಲ್ಲ ಒಡವೆಗೆ ಎಲ್ಲದಕ್ಕೂ ಬೇಕು ಅಂದ್ಕೊಳ್ತಾ ಇದ್ವಿ. ಒಂದು ಹುಡುಗನ ಮದುವೆ ಅಂದರೆ ಎಷ್ಟು ಖರ್ಚಿರುತ್ತಲ್ವ, ಆ ಥರದಕ್ಕೆಲ್ಲ ಹೆಂಗೆ ಹೊಂದಿಕೆ ಆಗುತ್ತೋ ಅಂದ್ಕೊಂಡ್ವಿ. ಅಂಥದ್ರಲ್ಲಪ್ಪ ಎಲ್ಲ ಆಯಾ ಟೈಮಿಗೆ ಕರೆಕ್ಟಾಗಿ ಎಲ್ಲ ಥರ ಆಶೀರ್ವಾದ ಅಪ್ಪನ ಹತ್ರ ಮಾತಾಡಿದ್ದೆ, ಹೆಲ್ತ್ ಬಗ್ಗೆ ಮಾತಾಡಿದ್ದೆ. ಆಮೇಲೆ ಹಂಗೆ ಒದಗಿಸ್ಕೊಟ್ರು, ಎಲ್ಲ ದುಡ್ಡಾಯಿತು, ದುಡ್ಡೆಲ್ಲ ಕರೆಕ್ಟಾಗಿ ಒದಗಿಸ್ಕೊಟ್ರು. ಆಮೇಲೆ ಇನ್ನೊಂದು ವರ್ಷಕ್ಕೆ ಮಗಳ ಮದುವೆನೂ ಸೆಟ್ ಆಯಿತು. ಮಗಳ ಮದುವೆ ಸೆಟ್ ಆಗಲೂ ಅಷ್ಟು ಆವಾಗಲೂ ಅಷ್ಟೇ ಕೈಯಲ್ಲಿ ಒಂದು 2-3 ಲಕ್ಷ ಇಟ್ಕೊಂಡಿದ್ದು, ಬೇರೆ ಏನು ದುಡ್ಡಾಗಲಿ ಏನೂ ಇರಲಿಲ್ಲ. ಆವಾಗಲೂ ಅಷ್ಟೇ ಎಲ್ಲ ಥರ ದುಡ್ಡು ಆಯಾ ಟೈಮಿಗೆ ಏನೇನು ಬೇಕೋ ಎಲ್ಲ ಒದಗಿಸ್ಕೊಟ್ರು ಅಪ್ಪಾಜಿ. ಎಲ್ಲ ಥರನೂ ಚೆನ್ನಾಗಿ ಮಾಡ್ಕೊಂಡು, ನಾನು ಅಪ್ಪನ ಫಸ್ಟ್ ನೋಡಿದ್ದು ಇದರಲ್ಲಿ ಶನಿವಾರ ಸಂತೆ ಹತ್ರ ಶ್ರೀಚಕ್ರ ದೇವಸ್ಥಾನ ಇದ್ದಿದೆಯಲ್ಲ, ಅಲ್ಲಿಗೆ ಉಚ್ಚಂಗಿ ಅಲ್ಲಿಗೆ ಬಂದು, ನಾನು ಆವಾಗಲೂ ಅಷ್ಟೇ ನನಗೆ ಹೋಗಬೇಕು ಅಂತ ಆಸೆ, ನನಗೆ ಆ ದಾರಿ ಗೊತ್ತಿಲ್ಲ ಹೆಂಗೆ ಮಾಡೋದು ಅಂತ. ಅಂತೂ ಈ ಗ್ರೂಪಲ್ಲಿರೋರೆ ನನ್ನ ಫ್ರೆಂಡ್ಸು ಒಂದು 4-5 ಜನ ಎಲ್ಲ ಒಟ್ಟಿಗೆ 8 ಜನ ಒಂದು ಕಾರ್ ಮಾಡ್ಕೊಂಡು ಬಂದು, ಇನ್ನು ಬರ್ತಿದ್ದಂಗೆ ಅಪ್ಪಾಜಿ ಆಚೆ ಬರ್ತಾಯಿದ್ರು. ಆವಾಗಲೇ ದರ್ಶನ ಆಯಿತು. ಏನೋ ಮನಸ್ಸಲ್ಲಿ ಅವ್ರು ನೋಡಿದ ತಕ್ಷಣ ಮೈಯೆಲ್ಲ ಒಂಥರ ರೋಮಾಂಚನ ಆಯಿತು. ನನಗೆ ತುಂಬ ಖುಷಿ ಆಯಿತು. ಆವಾಗೆ ಅವರ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಈಗಲೂ ಚೆನ್ನಾಗಿ ನಡೀತಾ ಇದೆ ಎಲ್ಲನೂ. ಮಗಳದು ಮದುವೆ ಆಯಿತು, ಮಗನ ಮದುವೆ ಆಯಿತು, ಎಲ್ಲ ಆಯಾ ಟೈಮಿಗೆ ಕರೆಕ್ಟಾಗಿ ಏನೇನು ಒದಗಿಸ್ಕೊಡ್ಬೇಕೋ ಎಲ್ಲ ಕೊಟ್ಟಿದ್ದಾರೆ. ಎಲ್ಲ ಚೆನ್ನಾಗಾಗ್ತಿದೆ. ಅದೇ ಅಪ್ಪನ ಆಶೀರ್ವಾದಕ್ಕೆ ಒಂದು ಸರಿ ನನ್ನ ಮಗಳ ಕೆಲಸ ಬಿಟ್ಬಿಟ್ಟಿದ್ಲು. ಅಂದರೆ ಕೆಲಸದಿಂದ ತೆಗೆದುಬಿಟ್ಟಿದ್ರು. ಅದೇನೋ ಕಂಪ್ನಿ ಲಾಸಲ್ಲಿ ನಡೀತಿದೆ ಅಂತ. ಅವಳು ಕೆಲಸ ನಾನು ಮಾಡಲೇಬೇಕು, ನನಗೆ ಕೆಲಸ ಬೇಕು ಅಂತ ಇದು ಮಾಡಿದ್ದೆ. ಅಪ್ಪಾಜಿ ಹತ್ರ ಮಾತಾಡಿಸಿದ್ದೆ. ಆಶೀರ್ವಾದ ಸಿಕ್ಕಿದ 15 ದಿವಸಕ್ಕೆ ಇನ್ನೊಂದು ಕೆಲಸ ಸಿಕ್ತು. ಇವಾಗ ಕೆಲ್ಸಕ್ಕೆ ಹೋಗ್ತಿದ್ದಾರೆ. ಮಗ ಸೊಸೆ ಎಲ್ಲ ಚೆನ್ನಾಗಿದ್ದಾರೆ. ಮಗಳು ಅಳಿಯ ಎಲ್ಲರೂ ಚೆನ್ನಾಗಿದ್ದಾರೆ. ಮತ್ತು ನಾನು ಮನೆಗೆ ಏಪ್ರಿಲ್ 8, 2022ನಲ್ಲಿ ಸತ್ಸಂಗ ಮಾಡಬೇಕು ಅಂತ ನನ್ನ ಮಗಳ ಬರ್ತಡೇ ದಿವಸ ಆಶೀರ್ವಾದಕ್ಕೋಸ್ಕರ ಕಳಿಸಿದ್ದೆ ಅಪ್ಪಾಜಿಗೆ. ಆವಾಗ ಅಪ್ಪಾಜಿನೇ ಫೋನ್ ಮಾಡಿ, ಆಯಿತು ಮಗಳೇ, ಈಗ ಸತ್ಸಂಗ ಏರ್ಪಾಡು ಮಾಡು, ಬರ್ತೀನಿ ಅಂತಂದ್ಬಿಟ್ಟು ಆವಾಗ ಬಂದು ಎಲ್ಲ ಆಶೀರ್ವಾದಕ್ಕೂ ನಮ್ಮ ಮನೆಗೆ ಬಂದು ಎಲ್ಲ ಇದ್ದರು. ಆವಾಗಿಂದ ನೆನಪುಗಳು ತುಂಬ ಆಗ್ತಾಯಿದೆ. ಇನ್ನೊಂದು ಸರಿ ಉಡುಪಿಗೆ ಹೋಗಬೇಕು ಅಂತ ಹೋಗಬೇಕಾದ್ರೆ ಕರೆದೆ ಅಪ್ಪಾಜಿ ಮನೆಗೆ ಬನ್ನಿ ಅಂತ. ಆವಾಗಲೂ ಬಂದು ಸಣ್ಣ ಸತ್ಸಂಗ ಥರ ಮಾಡಿ ಎಲ್ಲ ಹೋದರು. ನಮ್ಮ ಮನೆಗೆ ಬಂದಾಗಿಂದ ಒಳ್ಳೇದಾಗ್ತಾಯಿದೆ. ಇನ್ನೂ ಚೆನ್ನಾಗಿರಲಿ, ನಮ್ಮ ಜೊತೆ ಯಾವಾಗಲೂ ಇರಲಿ ಅಪ್ಪಾಜಿ, ನಮ್ಮ ಜೊತೆಗೆ ಇರಲಿ ಅಂತ ಕೇಳ್ಕೊತೀನಿ. ಎಷ್ಟೊಂದು ನನಗೆಲ್ಲ ಎಲ್ಲ ಥರ ಎಕ್ಸ್ಪ್ಲೈನ್ ಮಾಡೋಕ್ಕೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಆದ್ರೂ ನನಗೆ ಗೊತ್ತಿದ್ದಂಗೆ ನಾನು ಹೇಳಿದ್ದೀನಿ. ಅಪ್ಪಾಜಿ ನನಗೆ ಒಳ್ಳೆ ಥರದ್ದೇ ಎಲ್ಲ ಒಳ್ಳೆ ಥರದಲ್ಲಿ ನಡೆಸ್ತಾ ಇದ್ದಾರೆ. ಎಷ್ಟೊಂದು ದಿವಸ ಬೆಳಗ್ಗೆ ಬೇಜಾರಾದಾಗ ರಾತ್ರಿ ಏನೋ ಬೇಜಾರಾಗುತ್ತೆ, ಬೆಳಗ್ಗೆ ಅಪ್ಪನ ಫೋಟೋ ಮುಂದೆ ಕೇಳಿಕೊಂಡು ಈ ಥರ ಆಗಲಿ ಅಂತಂದರೆ ಆ ಥರ ಅವತ್ತು ನಡೆದಿರುತ್ತೆ. ಏನೋ ಮನಸ್ಸಲ್ಲಿ ಅಂದ್ಕೊಂಡಿರ್ತೀನಿ, ಆ ಥರ ನಡೆದಿರುತ್ತೆ. ಹಾಗೆ ಅವರು ಚೆನ್ನಾಗಿರಲಿ, ಅವರ ಆಶೀರ್ವಾದದಿಂದ ನಮ್ಮ ಸಂಸಾರ ಚೆನ್ನಾಗಿರಲಿ ಅಂತ ಕೇಳ್ಕೊತೀನಿ. ಹಾಗೇ ಇರಲಿ ಎಲ್ಲ. ಇನ್ನೂ ಎಷ್ಟೊಂದು ವಿಷಯ ಇದೆ, ನನಗಿಷ್ಟೆಲ್ಲ ಮಾತಾಡೋಕ್ಕೆ ನನಗೆ ನಿಜ ಗೊತ್ತಿಲ್ಲ. ನನಗೆ ತಿಳಿದಂಗೆ ನಾನು ಹೇಳಿದ್ದೀನಿ. ಅಪ್ಪಾಜಿ ಯಾವಾಗಲೂ ನನ್ನ ಜೊತೆಲೇ ಇರಿ ಅಪ್ಪಾಜಿ. ಥ್ಯಾಂಕ್ ಯು ಅಪ್ಪಾಜಿ. ಧನ್ಯವಾದಗಳು ಅಪ್ಪಾಜಿ. ಕೋಟಿ ಕೋಟಿ ಪ್ರಣಾಮಗಳು ಅಪ್ಪಾಜಿ. ಜೈ ಶ್ರೀಮಾತಾ ಅಪ್ಪಾಜಿ. ಓಂ ಅಮೃತಹಸ್ತಾಯ ವಿದ್ಮಹೇ ಮಹಾಶಕ್ತಿನೇತ್ರಾಯ ಧೀಮಹಿ ತನ್ನೋ ಅಪ್ಪಾಜಿ ಪ್ರಚೋದಯಾತ್. ನಾನು ದಿವ್ಯಾ ಅಪ್ಪಾಜಿ, ಮೈಸೂರಿಂದ. ನಾನು 2022 ಜಾನಲ್ಲಿ ಲಲಿತಾ ಸಹಸ್ರನಾಮದ ಗ್ರೂಪ್ನ ಜಾಯ್ನ್ ಆದೆ. ತುಂಬ ಜನ ನನ್ನ ಫ್ಯಾಮಿಲಿಯಲ್ಲಿ ನನ್ನ ಅತ್ತೆ, ನನ್ನ ಚಿಕ್ಕಮ್ಮ, ಭಾಳಷ್ಟು ಜನ ಗ್ರೂಪ್ನಲ್ಲಿ ಇದ್ದರು. ಅವ್ರು ತುಂಬ ದಿನದಿಂದ ನಂಗೆ ಹೇಳ್ತಾನೆ ಇದ್ದರು, ನೀನು ಈ ಗ್ರೂಪ್ ಜಾಯ್ನ್ ಆಗಿ ಒಂದ್ಸಲ ಅಪ್ಪಾಜಿನ ಮೀಟ್ ಮಾಡಬೇಕು, ತುಂಬ ಖುಷಿಯಾಗತ್ತೆ ನಿನಗೆ ಅಂತ. ಅವಕಾಶ ಆಗಿರಲಿಲ್ಲ. ಬಟ್ ಅವ್ರು ಹೇಳಿದ ಸ್ವಲ್ಪ ದಿನಕ್ಕೇ ರಮಾಮ್ಮ ಅವ್ರ ಮನೆಯಲ್ಲಿ ಸತ್ಸಂಗ ಇದೆ ಅಂತ ಗೊತ್ತಾಯಿತು. ಒಂದ್ಸಲ ಹೋಗಿ ನಮಸ್ಕಾರ ಮಾಡಿ ಬರೋಣ ಅಂತ ನಾನು ನನ್ನ ಹಸ್ಬೆಂಡ್ ಇಬ್ಬರು ಹೋದ್ವಿ. ಅಲ್ಲಿ ಹೋಗಿ ಅವ್ರನ್ನ ಮೀಟ್ ಮಾಡಿದ್ಮೇಲೆ ಫಸ್ಟ್ ಟೈಮ್ ಅವ್ರನ್ನ ನಾನು ಮಾತಾಡಿಸ್ತಿದ್ದೀನಿ ಅಂತ ನಂಗೆ ಅನಿಸ್ಲೇ ಇಲ್ಲ. ಅವ್ರನ್ನ ನೋಡಿ ಏನೋ ಒಂಥರ ಪ್ರೀತಿ. ಅವರು ಅಷ್ಟೇ ಪ್ರೀತಿಯಿಂದ ಮಾತಾಡ್ಸಿದ್ರು. ನಾನು ಮೊದಲನೇ ಸಲ ಹೋಗಿದ್ದೀನಿ ಅಂತ ಎಲ್ಲೂ ನನಗೆ ಅವರು ಒಂದು ಸಲನೂ ಅನ್ನಿಸ್ಲಿಲ್ಲ ಅವ್ರ ಮಾತಿನಲ್ಲಿ.
ಒಂದಷ್ಟು ಹಾಡುಗಳನ್ನ ಹೇಳೋಣ ಅನ್ನಿಸ್ತು ಅಲ್ಲಿ ಕೂತು. ಹೇಳಿದೆ, ಒಂದೆರಡು ಹಾಡು ಹೇಳಿದೆ. ಅವರು ತುಂಬ ಖುಷಿಯಾಗಿ ಇನ್ನೊಂದಷ್ಟು ಹಾಡುಗಳು ಹೇಳು ಕೂತ್ಕೊಂಡು ಅಂತ ಹೇಳಿಸಿದ್ರು. ಇವತ್ತಿಗೂ ಮೈಸೂರಲ್ಲಿ ಸತ್ಸಂಗ ಆದರೆ ಖಂಡಿತ ಹೋಗ್ತೀನಿ. ನನ್ನನ್ನು ನೋಡಿದ ತಕ್ಷಣ ನನ್ನ ಮಗಳು ಬಂದಿದ್ದಾಳೆ ಅಂತ ಸ್ಟೇಜ್ ಮೇಲೆ ಕರೆದು ಶ್ರೀ ಜಗದೀಶ್ವರಿ ಹಾಡನ್ನ ಮಿಸ್ ಮಾಡದೆ ಹೇಳಿಸ್ತಾರೆ. ಅವ್ರ ಪ್ರೀತಿ ನಾನು ಮಾತಲ್ಲಿ ಆಗದೇ ಇಲ್ಲ. ಎಷ್ಟೋ ಸಲ ಅವ್ರ ಪ್ರೀತಿಗೆ ನಂಗೆ ತುಂಬ ಚೆನ್ನಾಗಿ ಗೊತ್ತಿರೋ ಹಾಡನ್ನು ಮರ್ತಿರೋದುಂಟು ಸ್ಟೇಜ್ ಮೇಲೆ. ಈಗ ಸ್ವಲ್ಪ ತಿಂಗಳ ಹಿಂದೆ ನನಗೆ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಆಗಿ ಸರಿ ಹೋಗುತ್ತಾ ಇಲ್ವಾ ಅಂತ ತುಂಬ ಆತಂಕ ಆಗಿತ್ತು. ಮನೆಯವ್ರಿಗೆಲ್ಲರಿಗೂ ತುಂಬ ಗಾಬರಿ, ಇವಳು ಸರಿ ಹೋಗ್ತಾಳಾ ಇಲ್ವಾ ಅಂತ. ಆಗ ಅಪ್ಪಾಜಿ ಏನೂ ಆಗಲ್ಲ, ಎಲ್ಲ ಸರಿ ಹೋಗುತ್ತೆ ಅಂತ ಆಶೀರ್ವಾದ ಮಾಡಿದರು. ಅಷ್ಟು ದೊಡ್ಡದಾಗಿ ಬಂದಿದ್ದು ಅವ್ರ ಆಶೀರ್ವಾದದಿಂದ ಚಿಕ್ಕದಾಗಿ ಸರಿ ಹೋಯಿತು. ನಿಮ್ಮ ಪ್ರೀತಿ ತುಂಬ ದೊಡ್ಡದು ಅಪ್ಪಾಜಿ. ನಿಮ್ಮ ಪ್ರೀತಿಗೆ ಇದು 2 ಸಾಲುಗಳು. ಕರುಣಾಳುವ ಬೆಳಕೆ ಮುಸುಕಿದೆ ಮಬ್ಬಿನಲ್ಲಿ, ಕೈ ಹಿಡಿದು ನಡೆಸೆಮ್ಮನು. ಕರುಣಾಳುವ ಬೆಳಕೆ ಮುಸುಕಿದೆ ಮಬ್ಬಿನಲ್ಲಿ, ಕೈ ಹಿಡಿದು ನಡೆಸೆಮ್ಮನು. ಈ ಹಾಡಲ್ಲಿರೋ ಥರ ಎಷ್ಟು ಜನಕ್ಕೆ, ಎಷ್ಟು ಫ್ಯಾಮಿಲಿಗಳಿಗೆ ನೀವು ಬೆಳಕು ಅಪ್ಪಾಜಿ. ನಿಮ್ಮ ಪ್ರೀತಿ ಮತ್ತು ಆಶೀರ್ವಾದ ಯಾವಾಗಲೂ ಹೀಗೆ ಇರಲಿ ಅಪ್ಪಾಜಿ. ಇಷ್ಟು ಹತ್ರದಿಂದ ನೀವು ಮತ್ತು ನಿಮ್ಮ ಪ್ರೀತಿ ನಮಗೆ ಸಿಗ್ತಿರೋದು ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ ಅಪ್ಪಾಜಿ. ಈ ಮಗಳ ಮೇಲೆ ಯಾವಾಗಲೂ ನಿಮ್ಮ ಪ್ರೀತಿ ಹೀಗೆ ಇರಲಿ ಅಪ್ಪಾಜಿ. ಲವ್ ಯು ಸೋ ಮಚ್ ಅಪ್ಪಾಜಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್ ಅಪ್ಪಾಜಿ. ಜೈ ಶ್ರೀ ಮಾತಾಪ್ಪ. ನಾನು ಆರತಿ ಪ್ರಕಾಶ್ ಮಾತಾಡ್ತೀನಿ. ನಾನು ಈ ಗ್ರೂಪಿಗೆ ಸೇರಿ 2.5 ವರ್ಷ ಆಯ್ತಪ್ಪ. ನನಗೆ ಯಾರಿಂದನೂ ಲಿಂಕ್ ಸಿಕ್ಕಿದ್ದೇನಲ್ಲಪ್ಪ. ನಾನು ಫೇಸ್ಬುಕ್ ನೋಡ್ತಾ ಇದ್ದರೆ ಫೇಸ್ಬುಕ್ಕಲ್ಲಿ ಈ ಲಿಂಕು ಬಂತು. ನನಗೆ ಜಾಯ್ನ್ ಆಗಬೇಕು ಅನ್ನಿಸ್ತು. ಜಾಯ್ನ್ ಆದಾಗ ನಾನು ಗ್ರೂಪಲ್ಲಿ ಯಾರ್ಯಾರಿದ್ದಾರೆ, ಏನಿದು ಗ್ರೂಪು ಅಂತ ಎಲ್ಲ ಡೀಟೇಲ್ಸ್ ಚೆಕ್ ಮಾಡಬೇಕಾದ್ರೆ ನನಗೆ ಹೇಮಾ ಅಮ್ಮನ ಕಾಂಟ್ಯಾಕ್ಟ್ ನಂಬರ್ ಸಿಕ್ತು. ಆವಾಗ ಅಮ್ಮನಿಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಈ ಥರ ನೈಜ ಕಲಿಕೆ ಗ್ರೂಪಿಗೆ ಜಾಯ್ನ್ ಆಗಿದ್ದೀನಮ್ಮ, ಇದು ಏನು ಅಂತ ಎಲ್ಲ ಡೀಟೇಲ್ ಕೇಳಿದಾಗ ಅಮ್ಮ ಎಲ್ಲ ಹೇಳಿದರು. ಆವಾಗ ನಾನು ನಿಮ್ಮ ದರ್ಶನ ಪಡಿಬೇಕು ಅಂತ ತುಂಬ ಕಾತುರ್ತಾ ಇದ್ದೆ. ಅದೇ ಸಮಯಕ್ಕೆ ವಿಜಯಪುರದಲ್ಲಿ ಆಶಾಮ್ಮ ಅವರು ಸತ್ಸಂಗ ಮಾಡ್ತಾಯಿದ್ದಾರೆ ಅಂತ ಪೋಸ್ಟಿಂಗ್ ಬಂತು. ಆವಾಗ ನಾನು ಆಶಾಮ್ಮಕ್ಕೆ ಕಾಲ್ ಮಾಡಿ ಅಲ್ಲಿ ಬಂದು ಸತ್ಸಂಗ ಅಟೆಂಡ್ ಮಾಡಿದೆ. ನಿಮ್ಮನ್ನು ಫಸ್ಟ್ ಟೈಮು ನಾನು ವಿಜಯಪುರದಲ್ಲಿ ನೋಡಿದಾಗ ನಿಜ ಅಪ್ಪ, ನನಗೆ ಸಾಕ್ಷಾತ್ ಆ ಜಗನ್ಮಾತನೇ ಎದುರುಗಡೆ ಬಂದು ನಿಂತಂಗಾಯಿತು. ಸರಿ ಅಂತ ನಾನು ನಿಮ್ಮ ಜೊತೆನೇ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿಬಿಟ್ಟು ಮಾಡ್ತಾಯಿದ್ದೆ. ಅದಾದಮೇಲೆ ಒಂದು ಸರ್ತಿ ನಾನು ಬೆಂಗಳೂರಲ್ಲಿ ಕೆಂಗೇರಿಗೆ ಅಮ್ಮ ಕರೆದಿದ್ರು ಬೆಂಗಳೂರಲ್ಲಿ. ಆವಾಗ ಅಲ್ಲಿ ಹೋಗಿ ಅಲ್ಲಿನೂ ನಿಮ್ಮ ದರ್ಶನ ಪಡ್ಕೊಂಡು ಅಲ್ಲಿ ಹೇಮಮ್ಮ ಗೊತ್ತಿಲ್ಲ, ಜಗನ್ಮಾತ್ರೆ ಪ್ರೇರಣೆ, ಅಮ್ಮನ ಕೃಪಾಶೀರ್ವಾದ, ನಿಮ್ಮ ಆಶೀರ್ವಾದ ಸಿಕ್ತು ನನಗೆ. ನಿಮ್ಮ ಆಶೀರ್ವಾದದಿಂದನೇ ಅಲ್ಲಿ ಹೇಮಮ್ಮ ಗ್ರೂಪ್ ಅಡ್ಮಿನ್ ಆಗಿ ಕೆಲಸ ಮಾಡ್ತೀಯಾ ಆರ್ತಿ ಅಂತಂದರು. ನನಗೆ ನಿಜವಾಗ್ಲೂ ಒಂದು ಸೆಕೆಂಡು ಎಷ್ಟು ಶಾಕ್ ಆಯಿತು ಅಂತಂದರೆ, ನಿಜವಾಗ್ಲೂ ಅಮ್ಮ ಇದ್ದಾರೆ ಅಪ್ಪನ ರೂಪದಲ್ಲಿ ಅನ್ನಿಸ್ತು. ಆಮೇಲೆ ನಾನು ಗ್ರೂಪ್ ಅಡ್ಮಿನ್ ಆಗಿ ನಿಮ್ಮ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಪ್ಪ. ತುಂಬ ತುಂಬ ಥ್ಯಾಂಕ್ಸ್ ಅಪ್ಪ ನನಗೆ ಆ ಸೇವೆ ಸಿಕ್ಕಿರೋದಕ್ಕೆ. ನನ್ನ ಮಗಳು ಮೆಡಿಕಲ್ ಜಾಯ್ನ್ ಆದ್ಲಪ್ಪ. ಆಗ್ತಾನೆ ಜಾಯ್ನ್ ಆಗಿದ್ಲಪ್ಪ ನಾನು ಅಡ್ಮಿನ್ ಆದಾಗ. ಅವಳು ಪ್ರತಿ ಎಕ್ಸಾಮಗೂ ಸುಮ್ಮನೆ ಟೆನ್ಷನ್ ಮಾಡ್ಕೊತಾ ಇದ್ಲು. ಅದರಲ್ಲಿ ಫಸ್ಟ್ ಇಯರು 2 ಸಬ್ಜೆಕ್ಟ್ ಹೋಗಿತ್ತು, ಸೆಕೆಂಡ್ ಇಯರಲ್ಲೂ 2 ಸಬ್ಜೆಕ್ಟ್ ಹೋಗಿತ್ತು, ಥರ್ಡ್ ಇಯರ್ ಮೆಡಿಕಲಲ್ಲಿ ನೀವು ನನಗೆ ಸಿಕ್ಕಿದ್ದು ಅಪ್ಪ. ಈ ಥರ ಅಪ್ಪ ಅಂತ ಇದ್ದಾರೆ, ಅವರ ಆಶೀರ್ವಾದ ತಗೋಬಿಟ್ಟ ಎಲ್ಲ ಒಳ್ಳೆಯದಾಗತ್ತೆ ಅಂತ ಅಂದೆ. ಆಮೇಲೆ ಒಂದು ಸರ್ತಿ ಅವಳು ನಿಮ್ಮ ಹತ್ರ ಮಾತಾಡಿದಾಗ ನಾನು ನೆಕ್ಸ್ಟ್ ಹೇಳಲೇ ಇಲ್ಲ, ಅವಳೇ ತುಂಬ ಕನೆಕ್ಟ್ ಆಗಿಬಿಟ್ಲು ನಿಮಗೆ. ಆವಾಗ ಥರ್ಡ್ ಇಯರ್ ಫೈನಲ್ ಎಕ್ಸಾಮ್ ಬರೆದ್ಬಿಟ್ಟು ಬಂದು, ಅಮ್ಮ ನಾನು ಒಂದು ಸಬ್ಜೆಕ್ಟು ಪಾಸೇ ಆಗಲ್ಲ ಅಮ್ಮ, ನಾನು ನಿಜ ಫೈಲಾಗಿ ಹೋಗ್ತೀನಿ ಅಂತ ಗೊಳೋ ಅಂತ ಹೇಳ್ತಿದ್ಲು. ಅಪ್ಪ
ಅಪ್ಪ ಇದ್ದಾರಲ್ಲ ಯಾಕೆ ತಲೆ ಕೆಡಿಸ್ಕೋತೀಯ, ಅಪ್ಪನಿಗೆ ಫೋನ್ ಮಾಡಿ ಮಾತಾಡು ಅಂತಂದೆ. ನಿಮಗೆ ಫೋನ್ ಮಾಡಿದಾಗ ನಾನಿದ್ದೀನಿ ಮಗಳೇ, ನೀನು ಯಾಕೆ ತಲೆ ಕೆಡಿಸ್ಕೊತೀಯ, ನಿನ್ನಪ್ಪ ಯಾವಾಗಲೂ ನಿನ್ನ ಜೊತೆನೇ ಇರ್ತಾರೆ ಅಂತ ಅಂದರೆ ನೀವು ಅದೇ ಥರನೇ ಅವಳ ಜೊತೆ ಇದ್ದು ಅವಳಿಗೆ ಆಶೀರ್ವಾದ ಮಾಡಿ ನಿಮ್ಮ ಆಶೀರ್ವಾದದಿಂದನೇ 3rd ಇಯರು ಪಾಸಾದ್ಲು, ಫೈನಲ್ ಇಯರು ಪಾಸಾದ್ಲು. ಪ್ರತಿ ಎಕ್ಸಾಮ್ಗೂ ನಿಮಗೆ ಫೋನ್ ಮಾಡಿ ನಿಮ್ಮ ಆಶೀರ್ವಾದ ಪಡ್ಕೊಂಡೇ ಹೋಗಿನೇ ಅವಳು ಎಲ್ಲನೂ ಸಕ್ಸಸ್ ಮಾಡಿಕೊಂಡ್ಳು. ಈಗಲೂ ಅದೇ ಥರನೇ ಅವಳಲ್ಲಿ ನೀವು ಆವಿರ್ಭವಿಸಿದ್ದೀರಾ ಅಪ್ಪ. ಅವಳು ಪ್ರತಿಯೊಂದಕ್ಕೂ ಅಪ್ಪ ಅಪ್ಪ, ಅವಳು ಸ್ವಲ್ಪ ಟೆನ್ಷನ್ ಆಗೋಷ್ಟೊತ್ತಿಗೆ ಅಪ್ಪ ಅಪ್ಪ ಅಂತಿರ್ತಾಳೆ. ಅದೇ ರೀತಿ ನನಗೂ ಅಷ್ಟೇನಪ್ಪ, ನನಗೆ ನಿದ್ದೆ ಎಲ್ಲೂ ಓಡಾಡ್ತಾಯಿದ್ರು, ಮನೇಲಿ ಕೆಲಸ ಮಾಡ್ತಾಯಿದ್ರು ನನ್ನ ಕಣ್ಮುಂದೆ ನೀವೇ ಇರ್ತೀರಪ್ಪ. ನಿಜವಾಗ್ಲೂ ನೀವು ಸಿಕ್ಕಿರೋದು ನಮ್ಮ ಜನ್ಮಾಂತರದ ಪುಣ್ಯ ಅಪ್ಪ. ಹೀಗೆ ರೀಸೆಂಟಾಗಿ ನನ್ನ ಮಗನಿಗೆ ಮದುವೆ ಮಾಡಿದೆ. ಮದುವೆಗೆ ಮುಂಚೆ ಹಿಮಮ್ಮ ಮನೆಗೆ ಬಂದು ನಿಮಗೆ ಇನ್ವಿಟೇಷನ್ ಕೊಟ್ಬಿಟ್ಟು ನಿಮ್ಮ ಆಶೀರ್ವಾದ ತೊಗೊಂಡು ಬಂದೆ ಅಪ್ಪ. ಅಪ್ಪ ಎಲ್ಲ ನಿಮ್ಮ ಪಾದಕ್ಕೆ ಹಾಕಿದ್ದೀನಿ, ಚೆನ್ನಾಗಿ ಮದುವೆ ನಡೆಸ್ಕೊಡಿ ಅಪ್ಪ ಅಂತ. ಅಪ್ಪ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಅಷ್ಟು ಚೆನ್ನಾಗಿ ನೀವಿದ್ದು ಅಲ್ಲಿ ನಡೆಸ್ಕೊಟ್ರಿ ಅಪ್ಪ. ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಅಪ್ಪ, ನಿಜವಾಗ್ಲೂ ನನಗೆ ಮರೆಯೋಕ್ಕಾಗಲ್ಲಪ್ಪ ಅದೆಲ್ಲ. ಪ್ರತಿಯೊಂದು ಅಷ್ಟೇ ಅಪ್ಪ. ನನಗೆ ತುಂಬ ನೋವಾದಾಗ ಕಣ್ಣು ಮುಚ್ಕೊಂಡು ಅಪ್ಪ ಅಂದರೆ ಸಾಕಪ್ಪ, ನಾನು ಇದೀನಲ್ಲ ಮಗಳೇ ಅಂತ ನನ್ನ ಕಣ್ಣು ಮುಂದೆ ಬಂದು ನಿಂತ್ಕೊಂಡು ನನಗೆ ಆಶೀರ್ವಾದ ಮಾಡ್ತೀರಪ್ಪ. ಅಪ್ಪ ಈ ಜನ್ಮದಲ್ಲಿ ಇಷ್ಟೆಲ್ಲ ನಮಗೆ ಮಾಡ್ತಾಯಿದ್ದೀರಲ್ಲಪ್ಪ, ನಿಜವಾಗ್ಲೂ ನಿಮ್ಮ ಪಾದಕ್ಕೆ ಕೋಟಿ ಕೋಟಿ ನಮಸ್ಕಾರಗಳಪ್ಪ. ಅಪ್ಪ ಇದೇ ಥರ ನಿಮ್ಮ ಸೇವೆ ಮಾಡೋ ಭಾಗ್ಯ ಕೊಟ್ಟು ನಮ್ಮ ಕೈ ಹಿಡ್ಕೊಂಡು ನೀವು ನಮ್ಮ ಜೀವನ ನಡೆಸ್ಕೊಂಡು ಹೋಗೋ ಜವಾಬ್ದಾರಿ ನಿಮ್ಮದಪ್ಪ. ಎಲ್ಲವೂ ನಿಮ್ಮ ಪಾದಕ್ಕೆ ತಂದೆ. ಅಮೃತ ಹಸ್ತಾಯ ವಿದ್ಮಹಿ ಮಹಾಶಕ್ತಿ ನೇತ್ರಾಯ ಧೀಮಹಿ ತನ್ನೋ ಅಪ್ಪಾಜಿ ಪ್ರಚೋದಯಾದು. ಅಪ್ಪ ಜೈ ಶ್ರೀಮಾತಪ್ಪ. ಅಪ್ಪ ಜೈ ಶ್ರೀಮಾತಪ್ಪ. ನಿಮ್ಮ ಸೇವೆ ಮಾಡೋ ಭಾಗ್ಯ ಕೊಟ್ಟಿರೋದಕ್ಕೆ ನಿಜವಾಗ್ಲೂ ತುಂಬ ತುಂಬ ಥ್ಯಾಂಕ್ಸ್ ಅಪ್ಪ. ವಿ ಲವ್ ಯು ಅಪ್ಪ. ಜೈ ಶ್ರೀಮಾತಪ್ಪ. ಜೈ ಶ್ರೀಮಾತ ಅಪ್ಪಾಜಿ. ನಿಮ್ಮ ಪಾದಗಳಿಗೆ ಕೋಟಿ ಕೋಟಿ ನಮಸ್ಕಾರ ಅಪ್ಪಾಜಿ. ನಾನು ಲತಾ ಎ ಕುಮಾರ್ ಟಿ ನರಸೀಪುರದಿಂದ ಅಪ್ಪಾಜಿ, ನಿಮ್ಮ ಮಗಳು. ಈ ಗ್ರೂಪಿಗೆ ಸೇರಿರೋದು ನಮ್ಮದು ಎಷ್ಟು ಜನ್ಮದ ಪುಣ್ಯನೋ ಗೊತ್ತಿಲ್ಲ ಅಪ್ಪಾಜಿ. ನನಗೆ ನಮ್ಮ ಅಕ್ಕ ಕಳಿಸ್ಕೊಟ್ಲು ಈ ಲಿಂಕ್ನ. ಫಸ್ಟು ಸುಮ್ಮನೆ ನೋಡ್ತಾ ಹೋದೆ. ನನಗೆ ಈ ಲಲಿತಾ ಸಹಸ್ರನಾಮ, ಸೌಂದರ್ಯ ಲಹರಿ, ವಿಷ್ಣು ಸಹಸ್ರನಾಮ ಅದೆಲ್ಲ ಹೇಳಬೇಕು ಅಂತ ಅನ್ನಿಸ್ತಾನೆ ಇರಲಿಲ್ಲ ಅಪ್ಪಾಜಿ. ನನ್ನ ಬಾಯಿಗೆ ಬರಲ್ಲ, ಮರ್ತೋಗುತ್ತೆ ಅಂತ ಇದೆ. ನಾನು ಬರೀ ಹಾಡುಗಳು ಮಾತ್ರ ಕೇಳ್ತಾ ಇದ್ದೆ. ಆವಾಗಲೂ ದೇವ್ರ ಹಾಡುಗಳು ಇಷ್ಟಪಡ್ತಾ ಇದ್ದೆ. ಯಾರು ಕೇಳಿದ್ರು ನಂಗೆ ಬರಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಡ್ತಾಯಿದ್ದೆ. ಆದರೆ ಏನೋ ಗೊತ್ತಿಲ್ಲ, ಇಲ್ಲಿ ಸೇರ್ಕೊಂಡ್ಮೇಲೆ ಲಲಿತಾ ಸಹಸ್ರನಾಮ 4 ಲೈನೇ ಹೇಳ್ಕೊಡ್ತಾರೆ ಅಂತ ಆವಾಗ ನೋಡಿ ನೋಡೋಣ ಅಂಥೇಳಿ ಸುಮ್ಮನೆ ಗ್ರೂಪಿಗೆ ಜಾಯ್ನ್ ಆದೆ. ಆಮೇಲೆ ನೋಡ್ತಾ ಹೋದೆ. ಈಗಲೂ ಹೇಳ್ತಾ ಹೋದರೆ ನನಗೆ ಲಲಿತಾ ಸಹಸ್ರನಾಮ ಹೆಂಗೆ ಬರುತ್ತೋ ನನ್ನ ಬಾಯಲ್ಲಿ ಗೊತ್ತಿಲ್ಲ ಅಪ್ಪಾಜಿ. ನೀವು ಹೇಳಿರೋ ಆಡಿಯೋ ಹಾಕ್ಕೊಂಡು ಕೇಳ್ತಾ ಇದ್ದರೆ ನನ್ನ ಬಾಯಲ್ಲಿ ಹಂಗೆ ಬರುತ್ತೆ ಅಪ್ಪಾಜಿ. ಸ್ವಲ್ಪ ತಪ್ಪಾಗುತ್ತೆ, ಆದರೆ ನನಗೆ ಖುಷಿ ಆಗುತ್ತೆ. ನಾನು ನಿಜವಾಗ್ಲೂ ಲಲಿತಾ ಸಹಸ್ರನಾಮ ಹೇಳ್ತಾ ಇದ್ದೀನಿ ಇವಾಗ ಅಂತ. ತುಂಬ ಖುಷಿ ಆಗುತ್ತೆ ಅಪ್ಪಾಜಿ. ಈ ಜೀವ ಬದುಕಿರೋದೇ ನಿಮ್ಮಿಂದ ಅಪ್ಪಾಜಿ. ನಿಮ್ಮ ಬಗ್ಗೆ ಮಾತಾಡಬೇಕು ಅಂದರೆ ಒಂದು ದಿನ ಪೂರ್ತಿ ಟೈಮ್ ಕೊಟ್ಟರು ಸಾಲಲ್ಲ ಅನಿಸುತ್ತೆ ಅಪ್ಪಾಜಿ. ಅಷ್ಟಿರುತ್ತೆ ಅಪ್ಪಾಜಿ ಅನುಭವಗಳು ಹೇಳೋದು. ನಮ್ಮ ಜೀವನದಲ್ಲಿ ಹೆಜ್ಜೆಲ್ಲೂ ನೀವು ಕಾಪಾಡ್ಕೊಂಡು ಹೋಗ್ತಾ ಇದ್ದೀರಾ. ತುಂಬ ದೊಡ್ಡ ಆಕ್ಸಿಡೆಂಟ್ ಆಯಿತು ಅಪ್ಪಾಜಿ. ನಾನು ಹೆಂಗೆ ಬದುಕಿದ್ದೆ ಅಂತ ಗೊತ್ತಿಲ್ಲ. ಆ ಕಾರ್ ನೋಡಿದ್ರೆ ಯಾರೂ ಒಳಗಡೆ ಇರೋರಿಗೆ ಏನೋ ಉಳ್ದಿಲ್ಲ ಅಂತಲೇ ಹೇಳ್ತಿದ್ರು. ಆ ಥರ ಡ್ಯಾಮೇಜ್ ಆಗಿತ್ತು ಕಾರು. ನಾನು ನನ್ನ ಡ್ರೈವರ್ ಇಬ್ಬರೇ ಇದ್ದಿದ್ದ ಜೊತೇಲಿ. ಇಬ್ಬರಿಗೂ ಒಂದು ಸ್ಕ್ರ್ಯಾಚ್ ಕೂಡ ಆಗಿಲ್ಲ ಅಪ್ಪಾಜಿ. ಒಂದು ಸಣ್ಣ ಸೂಜಿಲ್ ಚುಚ್ಚಿದಷ್ಟು ಕೂಡ ಏನೂ ಆಗಿಲ್ಲ ಅಪ್ಪಾಜಿ. ಗ್ರೂಪಿಗೆ ಸೇರಿದ ಹೊಸದರಲ್ಲೇ ಆಗಿದ್ದು. ಆಮೇಲೆ ಅಂದ್ಕೊಂಡೆ ಅಪ್ಪಾಜಿನೇ ನನ್ನ ಕಾಪಾಡಿದ್ದು ಅಂತ ಹೇಳಿ. ತುಂಬ ಅಂದರೆ ತುಂಬ ಆಶ್ಚರ್ಯ. ಯಾರೂ ನಂಬಲಿಲ್ಲ ಅಪ್ಪಾಜಿ. ಕಾರಲ್ಲಿರೋರಿಗೆ ಏನೂ ಆಗಿಲ್ಲ ಅಂದರು, ಯಾರೊಬ್ಬರು ನಂಬಿಲ್ಲ ಅಪ್ಪಾಜಿ. ಈ ಜೀವ ನೀವೇ ಬದುಕಿಸಿರೋದು. ಅಲ್ಲಿಂದ ಮುಂದಕ್ಕೆ ಹೋಗ್ತಾ ತುಂಬ ನಂಬ್ತಾ ಹೋದೆ ಅಪ್ಪಾಜಿ. ಒಂದೊಂದು ಆಡಿಯೋ ಕೇಳಿದಾಗಲೂ ತುಂಬಾ ಮನಸ್ಸಿಗೆ ಹಿಡಿಸ್ತಾ ಹೋಯಿತು. ಅಲ್ಲಿಂದ ಲಕ್ಷ್ಮೀ ಹೃದಯ ಪೂಜೆ ಎಂದ ಶುರು ಮಾಡಿಕೊಂಡೆ ಅಪ್ಪಾಜಿ. ನೀವು ಶ್ರೀಚಕ್ರ ಪೂಜೆ ಮಾಡೋದು ನೋಡಿ ನಮ್ಮ ಮನೇಲಿ ಪೂಜೆ ಮಾಡ್ತಾ ಇದ್ದಿದ್ದು ಎಲ್ಲರೂ ಬಂದವರೆಲ್ಲರೂ, ಅಯ್ಯೋ ನಿಮ್ಮ ಮನೇಲಿ ಶ್ರೀಚಕ್ರ ಇಟ್ಟಿದ್ದೀರಾ, ಎತ್ತಿಟ್ಟು ಮನೇಲಿ ಇಡಬಾರ್ದು, ಮಹಾ ನೈವೇದ್ಯ ಆಗಬೇಕು ಅಂತೆಲ್ಲ ಹೇಳ್ತಾಯಿದ್ರು. ಹಂಗಾಗಿ ಯಾರು ಬಂದರೂ ಹಂಗೆ ಅಂತಾರಲ್ಲ, ಎಲ್ಲಾದರೂ ನೀರಿಗೆ ಬಿಟ್ಬಿಡೋಣ ಅಂತ ಎತ್ತಿಟ್ಬಿಟ್ಟಿದ್ದೆ.
ಅದು ಅದೇನು ಅದೃಷ್ಟನೋ ಗೊತ್ತಿಲ್ಲ ಅಪ್ಪಾಜಿ. ಹೆಬ್ಬೂರಲ್ಲಿ 25 ವರ್ಷದಿಂದ ಗುರುಗಳು ಕೊಟ್ಟಿದ್ದಿದ್ದು ಅದು. ಹಂಗೆ ಅದೊಂದು ತುಂಬ ಖುಷಿ ಆಗುತ್ತೆ. ಬೀರಲ್ಲಿ ಎತ್ತಿಟ್ಟು ಮರ್ತೇ ಬಿಟ್ಟಿದೆ ಅದನ್ನು. ಗ್ರೂಪಿಗೆ ಸೇರ್ಕೊಂಡ್ಮೇಲೆ ತಿರ್ಗಾ ನಿಮ್ಮ ಹತ್ರ ಒಂದು ಸರಿ ಫೋನಲ್ಲಿ ಮಾತಾಡಿದ್ದೆ ಗ್ರೂಪಿಗೆ ಸೇರ್ಕೊಂಡ್ಮೇಲೆ. ಆಮೇಲೆ ಇಲ್ಲ ಮನೇಲಿ ಇಡ್ಬೋದು, ನಾನು ಗ್ರೂಪಲ್ಲೇ ಹೇಳ್ತೀನಿ ಅಂತ ನೀವು ಹೇಳಿದ್ರಿ. ಆವಾಗಿಂದ ತಿರ್ಗಾ ಶ್ರೀಚಕ್ರ ಇಟ್ಟು ಪೂಜೆ ಮಾಡೋಕ್ಕೆ ಶುರು ಮಾಡಿದೆ ಅಪ್ಪಾಜಿ. ಅದಿಟ್ಟು ಶುರು ಮಾಡಿದ ತಕ್ಷಣ ನನ್ನ ಮಗಳಿಗೆ ಮದುವೆ ಸೆಟ್ ಆಯಿತು. ಕೋವಿಡ್ ಟೈಮಲ್ಲಿ ನೀವು ಸಿಕ್ಕಿದ್ರೆ ಇನ್ನು ನಮ್ಮ ಮನೆಯಲ್ಲಿ ಎಷ್ಟೋ ಜನ ಪ್ರಾಣ ಉಳಿತಾಯಿತ್ತು ಅಂತ ಆಮೇಲೆ ಅಂದ್ಕೊಂಡೆ. ನಮ್ಮ ಅದೃಷ್ಟ ಈ ಗ್ರೂಪಲ್ಲಿರೋದು, ನೀವು ಸಿಕ್ಕಿರೋದು ಎಷ್ಟು ಜನ್ಮದ ಪುಣ್ಯನೋ ಗೊತ್ತಿಲ್ಲ ಅಪ್ಪಾಜಿ. ನಾವು ಮೊದಲನೇ ಸಾರಿ ಆಶ್ರಮದಲ್ಲಿ ನಿಮ್ಮನ್ನು ಮೀಟ್ ಮಾಡಿದ ಕ್ಷಣ ಮಾತ್ರ ಇವತ್ತು ನಾನು ಮೈಯೆಲ್ಲ ಜುಮ್ ಅನ್ನತ್ತೆ ಅಪ್ಪಾಜಿ. ನೀವು ನೆನೆಸ್ಕೊಂಡ್ರೆ ಆ ದಿನ ಇವತ್ತು ನಾನು ಯಾವತ್ತೂ ನಾನು ಬದುಕಿರೋವರೆಗೂ ಮರೆಯಲ್ಲ ಅಪ್ಪಾಜಿ. ಈ ಟೈಮಲ್ಲಿ ನಾನು ಚೇತನಂಗೆ ಥ್ಯಾಂಕ್ಸ್ ಹೇಳಬೇಕು. ಚೇತನ ನಂಗೆ ಕರ್ಕೊಂಬಂದ್ಲು. ಚೇತನಂಗೂ ನಾನು ಯಾವಾಗಲೂ ಹೇಳ್ತೀನಿ ತುಂಬ ಥ್ಯಾಂಕ್ಸ್ ಅಂತ ಹೇಳಿ. ಯಾರ ಮುಖಾಂತರನೋ ಅಪ್ಪನ ಮೀಟ್ ಮಾಡೋಕ್ಕಾಗುತ್ತಾ ಅಂತ ತುಂಬ ಸರಿ ಅಂದ್ಕೊಂಡಿದ್ದೆ. ಹೆಂಗೆ ಹೋಗೋದು, ಅವ್ರನ್ನ ಡೈರೆಕ್ಟಾಗಿ ಹೆಂಗೆ ಮೀಟ್ ಮಾಡೋದು ಅಂಥೇಳಿ ನೋಡಿದಾಗೆಲ್ಲ ಅನ್ನಿಸ್ತಾ ಇತ್ತು, ಈ ಥರ ನಾನು ಬಂದು ನಿಮ್ಮನ್ನು ಮೀಟ್ ಮಾಡಿ ನಿಮಗೆ ಇಷ್ಟು ಹತ್ರ ಆಗ್ತೀನಿ, ಸೇವೆಗೆ ಅವಕಾಶ ಸಿಗುತ್ತೆ ಅಂತ ಖಂಡಿತ ಅಂದ್ಕೊಂಡಿರಲಿಲ್ಲ ಅಪ್ಪಾಜಿ. ತುಂಬ ಅಂದರೆ ತುಂಬಾ ಅದೃಷ್ಟ ಮಾಡಿದ್ದೆ. ಯಾವ ಜನ್ಮದ ಪುಣ್ಯನ ಅಪ್ಪಾಜಿ ನಿಮ್ಮ ಸೇವೆ ಮಾಡೋಕ್ಕೆ ಅವಕಾಶ ಸಿಕ್ಕಿರೋದು. ಎಷ್ಟು ಚೇಂಜಸ್ ಆಗಿದೆ ನನ್ನ ಲೈಫಲ್ಲಿ ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ ಅಪ್ಪಾಜಿ. ಅಷ್ಟು ಲೈಫಲ್ಲಿ ಚೇಂಜಸ್ ಆಗಿದೆ. ನಾನೇ ತುಂಬಾ ಚೇಂಜ್ ಮಾಡ್ಕೊಂಡಿದ್ದೀನಿ. ನನಗೆ ಆಶ್ಚರ್ಯ ಆಗುತ್ತೆ ನಾನು ಇಷ್ಟೊಂದು ಚೇಂಜ್ ಆಗಿದ್ದೀನ ಅಂತ. ಅಷ್ಟು ಖುಷಿ ಆಗುತ್ತೆ ಅಪ್ಪಾಜಿ. ಯಾವಾಗಲೂ ನಿಮ್ಮ ಹತ್ರ ಇರಬೇಕು, ನಿಮ್ಮ ಸೇವೆ ಮಾಡೋಕ್ಕೆ ಅವಕಾಶ ಸಿಗುತ್ತಾ ನಿಮ್ಮ ಹತ್ರ ಬರೋದಕ್ಕೆ ಯೋಚನೆ ಮಾಡ್ತಿರ್ತೀನಿ ಅಪ್ಪಾಜಿ. ಎಲ್ಲಿ ಸಿಗುತ್ತೆ, ಹೆಂಗೆ ಬರೋಕ್ಕಾಗತ್ತೆ ಅಂತಲೇ ಯೋಚನೆ ಮಾಡ್ತಿರ್ತೀನಿ. ಈ ಜನ್ಮ ಒಂದೇ ಅಲ್ಲ ಅಪ್ಪಾಜಿ, ಮುಂದಿನ ಜನ್ಮಕ್ಕೂ ನಿಮ್ಮ ಹತ್ರನೇ ಇರಬೇಕು. ಅದೇ ಥರ ಆಶೀರ್ವಾದ ಮಾಡಿ ಅಪ್ಪಾಜಿ. ಯಾವಾಗಲೂ ನಿಮ್ಮ ಹತ್ರ ನಿಮ್ಮ ಸೇವೆ ಮಾಡ್ಕೊಂಡಿರೋ ಅವಕಾಶ ನಿಮ್ಮ ಪಾದಚರಣ ಕಮಲದ ಹತ್ರ ಇರಬೇಕು ಅಪ್ಪಾಜಿ. ಅದೇ ಥರ ಆಶೀರ್ವಾದ ಮಾಡಿ ಅಪ್ಪಾಜಿ. ನಾನು ಎಷ್ಟು ಹೇಳಿದ್ರು ಸಾಲದು, ಸ್ವಲ್ಪ ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ ಅಪ್ಪಾಜಿ ನಿಮ್ಮ ಬಗ್ಗೆ. ನಾನು, ನನ್ನ ಮಕ್ಕಳು ಎಲ್ಲರೂ, ನನ್ನ ಯಜಮಾನ್ರು, ನನ್ನ ಸಂಸಾರ ತುಂಬಾ ಚೇಂಜಸ್ ಆಗಿದೆ ಅಪ್ಪಾಜಿ. ನಿಮ್ಮಿಂದ ನಾವು ಹೇಳೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಫ್ಯಾಮಿಲಿ ಎಲ್ಲನೂ ಅಷ್ಟು ಚೇಂಜಸ್ ಆಗಿದೆ. ನೀವು ನಮ್ಮ ಮನೆಗೆ ಬಂದ ಕ್ಷಣ ಇನ್ನೂ ಹೇಳೋಕ್ಕೆ ಸಾಧ್ಯ ಇಲ್ಲ ಅಪ್ಪಾಜಿ. ಆವತ್ತಿನ ದಿವಸದ್ದಂತೂ ಇವತ್ತಿಗೂ ನೆನೆಸ್ಕೊಂಡ್ರೆ ನಂಗೆ ಮೈ ಜುಮ್ಮನತ್ತೆ. ಎಷ್ಟು ಜನ್ಮದ ಪುಣ್ಯ ಮಾಡಿದ್ವು ಅಪ್ಪಾಜಿ. ಶ್ರೀ ಗುರುಭ್ಯೋ ನಮಃ. ಅಮೃತಹಸ್ತಾಯ ವಿದ್ಮಹೆ ಮಹಾಶಕ್ತಿನೇತ್ರಾಯ ಧೀಮಹಿ ತನ್ನೋ ಅಪ್ಪಾಜಿ ಪ್ರಚೋದಯಾತ್. ಜೈ ಶ್ರೀಮತ ಅಪ್ಪಾಜಿ. ನಿಮ್ಮ ಪ್ರೀತಿಯ ಮಗಳಾದ ನಾಗಲಕ್ಷ್ಮಿ ಮಂಜುನಾಥ್, ಮೈಸೂರಿನಿಂದ. ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ ನನ್ನಪ್ಪ, ಪ್ರೀತಿಯ ಕಡಲು ನನ್ನಪ್ಪ, ಸೌಮ್ಯದ ಪ್ರತೀಕ ನನ್ನಪ್ಪ. 2020 ನವರಾತ್ರಿಯಲ್ಲಿ ನಾನು ಜಗನ್ಮಾತೆಯ ಕೃಪೆಯಿಂದಾಗಿ ಲಲಿತಾ ಸಹಸ್ರನಾಮ ನೈಜ ಕಲಿಕೆಗೆ ಸೇರಿಕೊಂಡೆ. ಸೇರಿದ ಮೊದಲನೆಯ ದಿನದಿಂದಲೂ ನನ್ನ ಜೀವನದಲ್ಲಿ ಆ ತಾಯಿಯ ಲೀಲಾ ವಿಲಾಸವನ್ನು ನೋಡುತ್ತಾ ಸಾಕಷ್ಟು ಬದಲಾವಣೆಗಳು ಆಗಲು ಪ್ರಾರಂಭವಾಯಿತು. ಮನಸ್ಸಿಗೆ ಶಾಂತಿ, ಸಮಾಧಾನ ದೊರೆಯಿತು. ಆರೋಗ್ಯ ಉತ್ತಮವಾಯಿತು. ಇಡೀ ನಮ್ಮ ಕುಟುಂಬ ನಿಮಗೆ ಚಿರಋಣಿಯಾಗಿರುತ್ತೇವೆ ಅಪ್ಪಾಜಿ. ಸಂಸಾರ ಸಾಗರವನ್ನು ದಾಟಿಸುವ ಹಡಗು ನೀವೇ ಅಪ್ಪ. ಮನಗಳನ್ನು ದೇವಾಲಯಗಳಾಗಿ ಪರಿವರ್ತಿಸಿದ್ದೀರಿ. ನಮ್ಮ ಜೀವನದಲ್ಲಿ ಯಾವುದೇ ಒಂದು ವಿಚಾರದ ಬಗ್ಗೆ ಗೊಂದಲ ಉಂಟಾದಾಗ ಆ ದಿನ ಆ ವಿಚಾರದ ಬಗ್ಗೆ ಆಡಿಯೋ ಕಳಿಸಿ ಮಕ್ಕಳ ಮನಸ್ಸಿಗೆ ಸಮಾಧಾನ, ಸಂತೋಷ ನೀಡುವ ಪೂಜನೀಯ ನನ್ನಪ್ಪ. ಭವಾನಿ ಭಾವನಾಗಮ್ಯ ನನ್ನಪ್ಪ. ಜಗನ್ಮಾತೆ ಸ್ವರೂಪದಲ್ಲಿ ಬಂದು
ನಮ್ಮನ್ನೆಲ್ಲ ಸಲಹುತ್ತಿರುವ ಅಪ್ಪಾಜಿ ಪಾದ ಕಮಲಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ಸದಾ ನಿಮ್ಮ ಸೇವೆಯನ್ನು ಬೇಡುವ ನಿಮ್ಮ ಮಗಳು ನಾಗಲಕ್ಷ್ಮಿ. ನಮ್ಮ ಕುಟುಂಬಕ್ಕೆ ಪೂರ್ಣ ಆಶೀರ್ವಾದ ಮಾಡಿ ಅಪ್ಪಾಜಿ. ಜೈ ಶ್ರೀಮಾತಾ. ಓಂ ಅಮೃತಾಸ್ತಾಯ ವಿದ್ಮಹೆ ಮಹಾಶಕ್ತಿ ನೇತ್ರಾಯ ಧೀಮಹಿ ತನ್ನೋ ಅಪ್ಪಾಜಿ ಪ್ರಚೋದಯಾತ್. ಜೈ ಶ್ರೀ ಮಾತಾ ಅಪ್ಪಾಜಿ. ನಾನು ನಿಮ್ಮ ಮಗಳು ಕಾವ್ಯ ಉಮಾಕಾಂತ್ ಅಪ್ಪಾಜಿ. ನಾನು ಗ್ರೂಪಿಗೆ ಸೇರಿ 3 ವರ್ಷ ಆಯಿತು. ಮೊದಲನೇ ವಾರ್ಷಿಕೋತ್ಸವದ ಸಮಯದಲ್ಲೇ ನನ್ನ ತಂಗಿ ನನಗೆ ಈ ಲಿಂಕ್ ಕಳಿಸಿಕೊಟ್ಟಿದ್ಲು. ನಾನು ಗ್ರೂಪಿಗೆ ಜಾಯಿನ್ ಆದೆ. ನೀವು ಕಳಿಸೋ ಎಲ್ಲ ಆಡಿಯೋ ಕೇಳ್ತಾ ಬಂದೆ ಮತ್ತು ನೀವು ಕಳಿಸೋ ಎಲ್ಲ ಪೂಜೆಗಳನ್ನು ತಪ್ಪದ ಮಾಡ್ತಾ ಬಂದೆ. ಆಗ ನನಗನ್ಸಿದ್ದು ಅಪ್ಪಾಜಿಯವ್ರ ಸತ್ಸಂಗ ಎಲ್ಲಾದರೂ ಅಟೆಂಡ್ ಮಾಡಲೇಬೇಕು ಅಂತ. ಅದೇ ಸಮಯದಲ್ಲಿ ರಾಯಚೂರಿನಲ್ಲಿ ನಿಮ್ಮ ಸತ್ಸಂಗ ಇತ್ತು. ಅಲ್ಲಿ ನಿಮ್ಮ ಸತ್ಸಂಗ ಅಟೆಂಡ್ ಮಾಡಿದ್ವಿ, ಪಾದ ನಮಸ್ಕಾರ ತೊಗೊಂಡ್ವಿ. ಆ ಸಮಯದಲ್ಲಿ ನಾನು 2 ಕೋರಿಕೆ ಕೇಳ್ಕೊಂಡಿದ್ದೆ ಅಪ್ಪಾಜಿ. ಒಂದನೇದು ನನ್ನ ಮಗಳಿಗೆ PCOD ಪ್ರಾಬ್ಲಮ್ ಇತ್ತು. ಅದು ಹೆಂಗಂದರೆ ಅವಳಿಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಯ್ತು ಅಂದರೆ 15 to 20 ಡೇಸ್ವರೆಗೂ ಬ್ಲೀಡಿಂಗೇ ನಿಲ್ತಿರಲಿಲ್ಲ. ಅದರಿಂದ ಹಿಮೋಗ್ಲೋಬಿನ್ ಕಡಿಮೆಯಾಗಿ ಅವಳಿಗೆ ವೀಕ್ನೆಸ್ ಸ್ಟಾರ್ಟ್ ಆಗಿಬಿಡ್ತಿತ್ತು. ನಿಮ್ಮ ಆಶೀರ್ವಾದ ತೊಗೊಂಡ್ಮೇಲೆ ಅವಳಿಗೆ PCOD ಪ್ರಾಬ್ಲಮ್ಮು ಗುಣಮುಖ ಆಯಿತು. ಮತ್ತು MBBS ಮುಗಿಸಿ ಈಗ MD ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾಯಿದ್ದಾಳೆ ಅಪ್ಪಾಜಿ. ಅವಳ ಮೇಲೆ ನಿಮ್ಮ ಆಶೀರ್ವಾದ ಸದಾ ಹೀಗೆ ಇರಲಿ ಅಪ್ಪಾಜಿ. ನನಗೆ ಇನ್ನೊಂದು ತುಂಬ ಆಸೆ ಇತ್ತು ಅಪ್ಪಾಜಿ, ಗುಲ್ಬರ್ಗದಲ್ಲಿ ಸತ್ಸಂಗ ಮಾಡಬೇಕು ಅಂತ ಹೇಳಿ. ಅದನ್ನು ರಾಯಚೂರು ಸತ್ಸಂಗಕ್ಕೆ ಬಂದಾಗೆ ನಿಮ್ಮ ಬಳಿ ಹೇಳ್ಕೊಂಡಿದ್ದೆ. ಆಯಿತು ಮಗಳೇ ಅಂತ ಅಂದಿದ್ರಿ. ಅದೇ ರೀತಿ ಗುಲ್ಬರ್ಗದಲ್ಲಿ ನಾವು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಸತ್ಸಂಗನೂ ಮಾಡಿದ್ವಿ. ನೀವು ಗುಲ್ಬರ್ಗಕ್ಕೆ ಬಂದಾಗ ಗಾಣಗಾಪುರಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಕೇಳ್ಕೊಂಡ್ವಿ ಅಪ್ಪಾಜಿ. ನೀವು ಒಪ್ಪಿ ಆಶೀರ್ವಾದ ಮಾಡಿದ್ರಿ. ನಿಮ್ಮ ಜೊತೆಗೆ ಗಾಣಗಾಪುರಕ್ಕೆ ಹೋಗಿ ಬಂದ್ವಿ. ಅದಂತೂ ನನ್ನ ಜೀವನದಲ್ಲಿ ಮರೆಯಲಾರದ ಘಟನೆ ಅಪ್ಪಾಜಿ. ತುಂಬ ಖುಷಿಯಾಗಿತ್ತು ಅಪ್ಪಾಜಿ. ಆಮೇಲೆ ನೀವು ಲಕ್ಷ್ಮೀ ಹೃದಯ ಹೋಮ ಮಾಡುವಾಗ 2 ಕೋರಿಕೆ ಇಟ್ಕೊಂಡು ಮಾಡು ಮಗಳೇ ಅಂತ ಯಾವಾಗಲೂ ಹೇಳ್ತಿರಲ್ಲ ಅಪ್ಪಾಜಿ. ಅದೇ ರೀತಿ ನಾನು 2 ಕೋರಿಕೆ ಇಟ್ಕೊಂಡು ಮಾಡಿದ್ದೆ. ಮೊದಲನೇದು ನಮ್ಮ ಮನೆಯವ್ರಿಗೆ ಪ್ರಮೋಷನ್ ಆಗಾಗೆ ಆಶೀರ್ವಾದ ಮಾಡಿ ಅಪ್ಪಾಜಿ ಅಂತ ಕೇಳ್ಕೊಂಡಿದ್ದೆ. ಅವ್ರಿಗೆ ಜನವರಿನಲ್ಲೇ ಪ್ರಮೋಷನ್ ಆಯಿತು ಅಪ್ಪಾಜಿ. ಆಮೇಲೆ ನಾವು ಏನು ಕೇಳ್ತೀವಿ ಅನ್ನೋದಕ್ಕಿಂತ ನಮಗೆ ಏನು ಬೇಕು ಅಂತಂದು ನೀವೇ ಕೊಟ್ಬಿಡ್ತೀರಿ ಅಪ್ಪಾಜಿ. ಇದೇ ರೀತಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ, ನಮ್ಮ ಕುಟುಂಬದ ಮೇಲೆ ಯಾವಾಗಲೂ ಇರಬೇಕು ಅಂತ ಕೇಳ್ಕೊತೀನಿ ಅಪ್ಪಾಜಿ. ನೀವು ಗುಲ್ಬರ್ಗಕ್ಕೆ ಬಂದಾಗ ಇನ್ನೊಂದು ಕೇಳ್ಕೊಂಡಿದ್ವಿ ಅಪ್ಪಾಜಿ, ನಮ್ಮ ಮನೆಗೆ ಬರಬೇಕು, ಆಶೀರ್ವಾದ ಮಾಡಬೇಕು ಅಂತ ಹೇಳಿ. ನೀವು ನೋಡ್ತೀನಿ ಮಗಳೇ ಅಂತ ಹೇಳಿದ್ರಿ. ಆಮೇಲೆ ಬೆಳಗ್ಗೆನೇ ಫೋನ್ ಮಾಡಿ ಬರ್ತಾರೆ ಅಪ್ಪಾಜಿ ನಿಮ್ಮ ಮನೆಗೆ ಅಂತ ಹೇಳಿದರು. ನನಗೆ ತುಂಬ ಖುಷಿ ಆಯಿತು ಅಪ್ಪಾಜಿ. ಹೀಗೆ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರಲಿ ಅಪ್ಪಾಜಿ. ಜೈ ಶ್ರೀ ಮಾತಾ. ತಮ್ಮ ಎಲ್ಲ ಅನುಭವಗಳನ್ನು ತುಂಬ ಚೆನ್ನಾಗಿ ಹಂಚಿಕೊಂಡಿರುವಂತಹ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳೋಣ. ಧನ್ಯವಾದಗಳನ್ನು ಹೇಳ್ತಾ ನಮ್ಮೆಲ್ಲರ ಈ ವಾಕ್ಪುಷ್ಪಗಳನ್ನು ಅಪ್ಪಾಜಿಯವರ ಪದತಲಗಳಿಗೆ ಸಮರ್ಪಿಸೋಣ. ಜೈ ಶ್ರೀ ಮಾತಾ ಅಪ್ಪಾಜಿ, ಜೈ ಶ್ರೀ ಮಾತಾ. ಹಾಗೆ ಬನ್ನಿ ಎಲ್ಲರೂ ಪ್ರಾರ್ಥನೆ ಮಾಡಿ ನಮ್ಮೆಲ್ಲರ ನಮನಗಳನ್ನು ಅಪ್ಪಾಜಿಗೆ ಮತ್ತೊಮ್ಮೆ ಸಲ್ಲಿಸೋಣ. ಓಂ ಅಮೃತ ಹಸ್ತಾಯ ವಿದ್ಮಹೇ ಮಹಾಶಕ್ತಿ ನೇತ್ರಾಯ ಧೀಮಹಿ ತನ್ನೋ ಅಪ್ಪಾಜಿ ಪ್ರಚೋದಯಾತ್. ಓಂ ಸುವರ್ಣವೃಷ್ಟಿಂ ಕುರು ಮೇ ಗೃಹೇ ಶ್ರೀಃ, ಸುಧಾನ್ಯವೃದ್ಧಿಂ ಕುರು ಮೇ ಗೃಹೇ ಶ್ರೀಃ, ಕಲ್ಯಾಣವೃದ್ಧಿಂ ಕುರು ಮೇ ಗೃಹೇ ಶ್ರೀಃ, ವಿಭೂತಿವೃದ್ಧಿಂ ಕುರು ಮೇ ಗೃಹೇ ಶ್ರೀಃ. ಸುವರ್ಣವೃಷ್ಟಿಂ ಕುರು ಮೇ ಗೃಹೇ ಶ್ರೀಃ, ಸುಧಾನ್ಯವೃದ್ಧಿಂ ಕುರು ಮೇ ಗೃಹೇ ಶ್ರೀಃ, ಕಲ್ಯಾಣವೃದ್ಧಿಂ ಕುರು ಮೇ ಗೃಹೇ ಶ್ರೀಃ, ವಿಭೂತಿವೃದ್ಧಿಂ ಕುರು ಮೇ ಗೃಹೇ ಶ್ರೀಃ. ಲೋಕಾ ಸಮಸ್ತಾ ಸುಖಿನೋ ಭವಂತು, ಲೋಕಾ ಸಮಸ್ತಾ ಸುಖಿನೋ ಭವಂತು, ಲೋಕಾ ಸಮಸ್ತಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಸರ್ವಂ ಶ್ರೀ ಗುರು ಜಗದಂಬಾರ್ಪಣಮಸ್ತು, ಸರ್ವಂ ಶ್ರೀ ಗುರುಚರಣಾರ್ಪಣಮಸ್ತು.